ನಾನು ಯಾರಿಗೂ ಹೇಳಿಲ್ಲ ಸರ್. ಎಸ್, ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಇಡೀ ರಾಜ್ಯ ಸರ್ಕಾರ ಮಾಡಿದಂತ ಕೆಲವೊಂದು ತಪ್ಪುಗಳಿಗೆ ನಮ್ಮ ರೈತಾಪಿ ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತಂದ್ರೆ, ಅದು ಯಾವ್ದೇ ಕೋಮ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಜನಾಂಗ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಪಕ್ಷ ಆಗಿರ್ಬೋದು, ಅಧಿಕಾರಿಗಳು ಮಾಡುವಂತ ಕೆಲವೊಂದು ವಿಚಾರಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ನರಸೀಪುರ ತಾಲೂಕಿನಲ್ಲಿ ನನ್ನ ತಲಕಾಡಲ್ಲಿ ಇದೀನಿ ನಾನು. ಇವತ್ತು ವಿಷಯ ಇಷ್ಟೇನೆ, ಒಬ್ರು ವಿಶೇಷಚೇತನರಿಗೆ ಅವರ ಒಂದು ಏನಿದೆ ಒಂದು ಭೂಮಿ ವಿಚಾರವಾಗಿ ಬಂದಿರುವಂತದ್ದು. ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ನಟರಾಜಣ್ಣ ಅಂತ, ಅವರು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ವಿಚಾರಗಳಲ್ಲಿ ಅವ್ರವ್ರಿಗೆ ಒಂದೊಂದು ಸಮಸ್ಯೆಗಳನ್ನ ಆಗುವಂತದ್ದು, ಅಧಿಕಾರಿಗಳು ಮಾಡುವಂತ ಕೆಲವೊಂದು ಕೆಲಸಗಳಾಗುತ್ತೆ ಎಡವಟ್ಟು ಅನ್ನೋದಕ್ಕೆ ನೇರ ನಿದರ್ಶನ. ಅದು ಪರವಾಗಿ ಬಂದಂತ ರೈತ ಸಂಘಟನೆ ಆಗಿರ್ಬೋದು, ನಮ್ಮ ರೈತ ಸಂಘಟನೆ, ದಲಿತ ಸಂಘಟನೆ ಆಗಿರ್ಬೋದು. ಹಾಗಾಗಿ ಎಲ್ಲ ಸಂಘಟನೆಗಳು ಬಂದು ಒಬ್ಬ ಅಂಗವಿಕಲ ಪರವಾಗಿ ಯಾಕೆ ಬರ್ತಾರೆ ಅಂತಂದ್ರೆ ಅವ್ರ ಹತ್ರ ದಾಖಲಾತಿ ಇದೆ ಅನ್ನೋ ಒಂದು ವಿಚಾರವಾಗಿ ಬಂದಿರುವಂತದ್ದು. ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಟರಾಜ್ ಅಂತ, ಈ ಭಾಗದ ಮಾಧ್ಯಮ ಮಿತ್ರರು, ನರಸೀಪುರ ಮಾಧ್ಯಮದ ಮಿತ್ರರು ಎದ್ದ ಧ್ವನಿ ಅಂತ ಒಂದು ಒಳ್ಳೆ ಮಾಧ್ಯಮ ಇಟ್ಕೊಂಡಿರುವಂತದ್ದು. ಅವರು ಕೂಡ ಸರ್ಕಾರ ಮಾಡ್ಕೊಡ್ತದೆ. ಆ ಭೂಮಿ ಸೇಮ್ ಅದೇ ಅಕ್ಕಪಕ್ಕ ಅನ್ನೋ ಒಂದು ಎಲ್ಲೆಗಳಲ್ಲಿ ಆದ್ರಿಂದ ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಆ ವಿಚಾರ ನಿಮ್ಗೆ ಮಾತಾಡ್ತಾ ಹೋಗ್ತೀನಿ. ಅಧಿಕಾರಿಗಳೇ, ಮುಟ್ಟಾಳ ಅಧಿಕಾರಿಗಳೇ, ನೀವು ಅರ್ಥ ಮಾಡ್ಕೊಬೇಕು. ಒಬ್ಬ ರೈತನ ಸಮಸ್ಯೆ ಇವತ್ತು ಅವರ ಜೀವನಕ್ಕೆ ಕುತ್ತಾಗುತ್ತೆ ಅನ್ನೋದಕ್ಕೆ ನೀವು ಮುಟ್ಟಾಳ ಲೈವ್ ಅಲ್ಲಿ ಇದೀನಿ, ಆಲ್ರೆಡಿ ಕರ್ನಾಟಕ ನೋಡ್ತಾ ಇದೆ. ಯಾರೆಲ್ಲ ಭೂ ಇಲಾಖೆ ಇರುವಂತ ಮುಟ್ಟಾಳ ಅಧಿಕಾರಿಗಳ ಒಂದು ವಾರ್ನಿಂಗು ಇದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಡೀ ರಾಜ್ಯದಲ್ಲಿ ಇದು ಸರ್ವೇ ಸಾಮಾನ್ಯ, ಆದ್ರೆ ಇವತ್ತು ನಗರ ಪ್ರದೇಶಗಳಲ್ಲಿ ಈ ತರ ವ್ಯವಸ್ಥೆಗಳನ್ನ ಅದನ್ನ ಅಡಿಪಾಯನ ಕಿತ್ತಾಕಿದ್ರೆ ನಿಮ್ಗೇನ್ ಮಾಡಕ್ಕಾಗುತ್ತಾ ನೋಡಿ, ತೋರಿಸ್ತಾ ಹೋಗ್ತೀನಿ. ಇದೇ ತಾಲೂಕಿನಲ್ಲಿ, ಇದೇ ಹೋಬಳಿನಲ್ಲಿ, ತಲಕಾಡು ಹೋಬಳಿನಲ್ಲಿ ಹಿಂದೆ ಇದ್ದಂತ ಮುಟ್ಟಾಳ ಜನಪ್ರತಿನಿಧಿ, ಅವ್ರ ಹೆಸರು ಹೇಳೋದ್ ಬೇಡ, ಮುಟ್ಟಾಳ ಅಧಿಕಾರಿ ಕೈಗೆ ಹಾಕೊಂಡು 30 ಎಕರೆ ದಲಿತರನ್ನ ಮಾಡಿದಂತ ಜಮೀನು ವಶಪಡಿಸ್ಕೊಂಡ್ ಬಂದಂತಹ ನೀವು ಮುಟ್ಟಾಳರ ಜನಪ್ರತಿನಿಧಿಗಳು, ಆಯ್ತಾ? ಅವ್ರ ಹೆಸರು ಹೇಳೋದ್ ಬೇಡ, ಗೊತ್ತಾಗ್ಬಿಡುತ್ತೆ ಈ ಸುದ್ದಿ ನೋಡಿದ ತಕ್ಷಣ ಯಾರು ಅಂತ. ತಲಕಾಡು ಹೋಬಳಿಲಿ ಯಾರು ಮಾಡಿದ್ರು ಅಂತ ಗೊತ್ತಾಗ್ಲಿ. ಹಾಗಾಗಿ ಅದೇ ಪೋಸ್ಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯ ಮಾತಾಡ್ತೀವಿ. ನೋಡಿ, ಇಲ್ಲಿ ನಮ್ಮ ವಿಶಿಷ್ಟ ಚೇತನರು ನಿಂಗರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಇವತ್ತು ನನ್ನ ನೀವು ಕರಿತೀರಾ, ಒಂದು ವಿಶೇಷವಾದಂತ ವರದಿ ಮಾಡಕ್ ಬಂದಿದ್ದೀನಿ. ಏನ್ ಸಮಸ್ಯೆ ಸರ್ ನಿಮ್ದು? ಸರ್ ನಮ್ ಸಮಸ್ಯೆ ಏನಂದ್ರೆ, ನಮ್ದು ತೊಟ್ಟೋಡಿ ಎಲ್ಲೆಯಲ್ಲಿ 1.5 ಎಕರೆ ಜಮೀನ್ ಇದೆ ಸರ್. ತೊಟ್ಟವಾಡಿ ಎಲ್ಲಿ ಬರುತ್ತೆ? ನನಗ್ ಗೊತ್ತು, ರಾಜ್ಯ ಜನಕ್ಕೆ ಗೊತ್ತಾಗ್ಬೇಕಲ್ಲ. ತೊಟ್ಟೋಡಿ ಅಂದ್ರೆ ನಮ್ಮ ಮಾದಾಪುರ ಇಂದ ಟಿ ನರಸೀಪುರ ತಲಕಾಡು ರೋಡ್ ಅಲ್ಲಿ ಮಧ್ಯ ಕೊಳಗಾಲ ರೋಡ್ ಇದೆ. ಆ ರೋಡ್ ಇಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋದ್ರೆ ತೊಟ್ಟೋಡಿ ಗ್ರಾಮ ಇದೆ. ಆ ಪಕ್ಕದಲ್ಲಿ ಜಮೀನು ಸರ್, ಮೇನ್ ರೋಡ್ ಅಲ್ಲೇ. ಸರ್ ಜಮೀನ್ ಹೆಂಗ್ ಬಂತು ನಿಮ್ಗೆ? ಸರ್ ನಮ್ಗೆ 92ನೇ ಇಸ್ವಿಲಿ ನಮ್ ತಂದೆ, ನಿಮ್ ತಂದೆ ಹೆಸರು ತಗೊಂಡ್ರು ಸರ್, ಎಂ.ಎಲ್. ಲಕ್ಷ್ಮಣ ಅಂತ. ಯಾರ ತಗೊಂಡ್ರು? ಚಿಕ್ಕಮಸಟ್ಟಿ ಎಂಬುವರಿಂದ ತಗೊಂಡ್ರು. ಅಲ್ಲೇ ತೊಟ್ಟೋಡಿ. ಆ ಒಂದು ಭಾಗಕ್ಕೆ ಏನು ಜಮೀನ್ಗೆ ದುಡ್ಡಾಗುತ್ತೆ ಆ ಟೈಮಲ್ಲಿ ಕೊಟ್ಟು ತಗೊಂಡ್ರು. ಆ ಟೈಮಲ್ಲಿ ತಗೊಂಡ್ರಿ. ಆಯ್ತು. ಆನಂತರ ನಮ್ ತಾಯಿ ಹೆಸರಿಗೆ ರಿಜಿಸ್ಟರ್ ಮಾಡ್ಸಿದ್ರು ಸರ್. ತಾಯಿ ಹೆಸರು? ನಮ್ ತಾಯಿ ಹೆಸರು ಡಿ ಕಮಲಮ್ಮ ಅಂತ. ಅವರು 2001ನೇ ಇಸ್ವಿಲಿ ತೀರೋದ್ರು. ಆ ನಂತರ ನಮ್ ತಂದೆ ಹೆಸರು ಬಂತು. ನಮ್ ತಂದೆ 4 ತಿಂಗಳಲ್ಲಿ ತೀರೋದ್ರು ಸರ್. ಅನಂತರ ಈಗ ನನ್ನ ಹೆಸರು ಇದೆ, ಮತ್ತೆ ನನ್ನ ಹೆಸರು ಲಿಂಗೇಶ್ ಅಂತ, ನಮ್ಮ ಅಕ್ಕನ ಹೆಸರು ದ್ರಾಕ್ಷಾಯಣಿ ಅಂತ. ಅವ್ರ ಹೆಸರು. ಎಷ್ಟು ಎಕರೆ ಜಮೀನು ಇದೆ? ಎಕರೆ 20 ಗುಂಟೆ ಜಮೀನು ನಮ್ಮ ಹೆಸರಲ್ಲಿ ಇದೆ. ನಿಮ್ಗೆ ಕೊಟ್ಟಂತ ನಿಮ್ಮ ಫಾದರ್ ಇಂದ ಬಂದಂತದ್ದು, ಅವರು ತಗೊಂಡಂತದ್ದು, ಆ ರೀತಿಯಾಗಿ ಬಂದಂತ ಬಳುವಳಿ ಅದು ಯಾವ್ದೇ ರೀತಿ ಸರ್ಕಾರ ಜಮೀನ್ ಅಲ್ಲ ಅದು. ಆದ್ರೆ ಇರೋಂತ ಜಮೀನು ಎಲ್ಲಿದೆ ಅದು? ತೊಟ್ಟೋಡಿ ಗ್ರಾಮದಲ್ಲಿ. ಓಕೆ. ಅಲ್ಲಿ ಏನಂತ ಬರುತ್ತೆ? ಖಾತೆ ಏನಂತ ಬರುತ್ತೆ ಅಲ್ಲಿ? ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನಂತ ಬರುತ್ತೆ? ಖಾತೆ ನಂಬರು 223 P9 ಅಂತ ಬರುತ್ತೆ ಸರ್. ಓಕೆ. ನಮ್ಮ ತಾಯಿ ಹೆಸರಲ್ಲೇ. ಓಕೆ. ನಿಮ್ಮ ಹೋರಾಟ ಏನಾಗಿದೆ? ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ? ನಮ್ಮ ಹೋರಾಟ ಅಂದ್ರೆ ನಾವು ತಗೊಂಡಿದ್ದು 1992ರಲ್ಲಿ ನಮಗ್ ಬಂದಿತ್ತು. 2007 ತನಕ ಏನ್ ಸಮಸ್ಯೆ ಇರಲಿಲ್ಲ. 2007ರಲ್ಲಿ ನಟರಾಜ್ ಅವ್ರ ನಾದಿ ಹೆಸರಿಗೆ ಬಂದಿದೆ ಅನ್ಬಿಟ್ಟು ನಮ್ ಜಮೀನ ಉಳಿತವ್ರೆ ಸರ್. ಒಂದ್ಸತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ರೆಡಿ ಮಾಡಿದ್ರು. ಯಾರಿದ್ರು ಪುಣ್ಯಾತ್ಮರು ಪೊಲೀಸರು ಅವಾಗ? ಹೆಸರು ಅವ್ರ ಇನ್ಸ್ಪೆಕ್ಟರ್ ಯಾರಂತ 2007ರಲ್ಲಿ ಏನಂತಂದ್ರು ಅವ್ರು ಅವಾಗ ನಮ್ ಯಾರಿದ್ರು ಗೊತ್ತಿಲ್ಲ ಸರ್. ನಮ್ ತಂದೆ ಇದ್ರ ಬಗ್ಗೆ ನಂಗೇನು ಗೊತ್ತಿರ್ಲಿಲ್ಲ. ನಮ್ ತಂದೆ ಸತ್ ಮೇಲೆ ನಾನು ಬಂದಿರೋದು. ಅದಕ್ಕೂ ಮುಂಚೆ ಕಾಂತರಾಜ್ ಸರ್ ಮತ್ತೆ ಮಂಜು ಸರ್ ಅಂತ ಅವ್ರೆ, ಅವ್ರು ನಾವು ಟ್ರಸ್ಟ್ ಮೆಂಬರ್ ಅಲ್ಲ, ಒಂದು ಸಂಘ ಸಂಸ್ಥೆ ನಡೆಸ್ತಾ ಇದಾರೆ. ಹಾಗಾಗಿ ಅವ್ರು ನಿಮ್ಮ ಪರವಾಗಿ ಬಂದಿದ್ದಾರೆ. ನೀವು ಒಬ್ರು ಅಂಗವಿಕಲರು ಅಂತ ಒಂದು ನಮ್ ತಂದೆ ಅವ್ರಿಗೆ ಡೀಟೇಲ್ಸ್ ಹೇಳಿದಾಗ ಅವ್ರು ಹೆಲ್ಪ್ ಮಾಡಿ ಬಂದು ಒಂದ್ಸತ್ ಕಂಪ್ಲೀಟ್ ಮಾಡಿ ಅದನ್ನ ನಿಲ್ಸಿರು. ಸ್ವಲ್ಪ ದಿನ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಪರಿಹಾರ ಆಗದಿರೋಂತ ವಿಚಾರ ಇದು. ಭೂ ಇಲಾಖೆಗೆ ಹೋಗ್ಬೇಕು. ಮುಟ್ಟಾಳ್ರು ಈ ಕೆಲಸ ಮಾಡಿದರೆ ಕೆಲವೊಂದು ವಿಚಾರಗಳು, ಅದನ್ನು ಕೂಡ ಮಾತಾಡಿಸ್ತೀನಿ, ಹೇಳಿ. ಅದ ಕಂಪ್ಲೇಂಟ್ ಮಾಡಿ ಸ್ವಲ್ಪ ದಿನ ನಿಂತಿದ್ರು ಸರ್. ಈಗ ಮತ್ತೆ ನಮ್ ತಂದೆ ಸತ್ ಮೇಲೆ ನಟರಾಜ್ ಅವರು ಮತ್ತೆ ಬಂದು ಉಳ್ತಾ ಇದಾರೆ ಜಮೀನು. ಅದು ಉಳ್ಬೇಡಿ ಅಂತ. ಎಷ್ಟು ಎಕರೆ ಉಳ್ತಾ ಇದಾರೆ? 1 ಎಕರೆ 20 ಗುಂಟೆ. ನಿಮ್ದು ಎಷ್ಟಿತ್ತು?
ನಮ್ದು 1 ಎಕರೆ 20 ಗುಂಟೆ ಪಕ್ಕದಲ್ಲಿ ಇನ್ನೊಂದು ಸರ್. ಯಾಕೆ ಅವರೇ ಕೊಡ್ಬೇಕು, ನೀವೇ ವ್ಯವಧಾನ ಮಾಡ್ಬೇಕು? ನಾವೇ ಮಾಡ್ತಿದ್ವಿ ಸರ್. ಅದೇ ಜಮೀನ ನನಗೆ ಅಂಬೇಡ್ಕರ್ ನಿಧಿಯಿಂದ ಬಂದಿದೆ ಅಂತ ಅವರು ಹೋರಾಟ ಮಾಡಿ ಇದ್ ಮಾಡ್ತಾರೆ. ಓಕೆ, ಅವ್ರಿಗೂ ಬಂದಿದೆ ಅಂತ ಹೋರಾಟ ಮಾಡ್ತಿರೋದು. ಆ ಒಂದು ವಿಚಾರಕ್ಕೆ ನಿಮ್ಮ ಇಷ್ಟೆಲ್ಲ ಸಂಘಟನೆಗಳು, ನಾನು ನಿಮ್ ಜೊತೆಗೆ ಮತ್ತೆ ನಮ್ಮ ನಟರಾಜ್ ಅವರು ಕೂಡ, ಅವರು ಮಾಧ್ಯಮದವರು ಕೂಡ ಇದ್ದಾರೆ. ಹಾಗೆ ಇಷ್ಟು ಒಂದಷ್ಟು ಪ್ರಸ್ತಾವನೆಗಳಾಗುತ್ತೆ, ಮತ್ತೆ ಒಂದಷ್ಟು ಇತ್ಯರ್ಥಗಳಾಗುತ್ತೆ, ಒಂದು ಮನವಿ ಕೇಳೋ ತರ ಆಗುತ್ತೆ. ತಾವು ಕೂಡ ಮನವಿ ಮಾಡ್ತೀರಾ ದಯವಿಟ್ಟು ಬಿಟ್ಕೊಡಿ ಅಂತ, ಆಯ್ತಾ? ಇಷ್ಟು ನಿಮ್ ವಿಚಾರ ಆಯ್ತಾ? ಈಗ ಅವರು ಒಪ್ಪಿಲ್ಲ, ಅದಕ್ಕೆ ಮುಂದಿನ ವಿಚಾರ ನಿಮ್ದು? ಒಪ್ಲಿಲ್ಲ ಅಂದ್ರೆ ನಮ್ ಜಮೀನ್ ನಾವ್ ಹೆಂಗ್ ಕೊಡೋಣ? ಒಂದನ್ಸಲ ನಿಮ್ಗೆ ನೀವು ಕೊಟ್ಟಂತ ದುಡ್ಡು ತಗೊಂಡಂತ ಜಮೀನು ಯಾವ್ದೋ ಒಬ್ಬ ಮುಟ್ಟಾಳ ಅಧಿಕಾರಿ ಯಾವ್ದೋ ಒಂದು ಸಂಸ್ಥೆ ಬಂದು ಇನ್ನೊಬ್ರಿಗೆ ಮತ್ತೆ ಕೊಟ್ಟು ಅದನ್ನ ವ್ಯಾಜ್ಯ ತಗೊಂಡ್ಬಂದು ಒಬ್ಬ ರೈತರ ಮಕ್ಕಳಿಗೆ ತಗೊಂಬರೋ ಒಂದು ಜಗಳ ಕೆಲಸಗಳನ್ನ ಮಾಡುವಂತದ್ದು ಅನ್ಸಲ್ಲ ನಿಮ್ಗೆ? ಸರ್ಕಾರ ಮಾಡುವಂತ ಎಡವಟ್ಗಳು ಅನಿಸ್ತದೆ ಸರ್. ಏನ್ ಮಾಡೋದು, ಸರ್ಕಾರ ಮಾಡಿತ್ತಲ್ಲ. ಹಾಗೆ ಮುಂದೆ ನೀವು ಕಾನೂನು ಹೋರಾಟ ಮಾಡ್ತೀರಾ ಈ ವಿಚಾರವಾಗಿ? ಸರ್, ಮಾಡ್ಬೇಕು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ತಾವೇ ನೋಡ್ತಾ ಇದ್ದೀರಾ ನೋಡಿ, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಇಡೀ ರಾಜ್ಯ ನೋಡ್ತಾ ಇದೆ. ಇದು ಕೇವಲ ಇದೊಂದೇ ಸಮಸ್ಯೆ, ಇದೇ ಊರಿನ ಸಮಸ್ಯೆ ಅಲ್ಲ, ಇದೇ ತಾಲೂಕಿನ ಸಮಸ್ಯೆ ಅಲ್ಲ, ಕೇವಲ ಇದೊಂದು ಹೋಬಳಿ ಸಮಸ್ಯೆ ಅಲ್ಲ, ಈ ವ್ಯಕ್ತಿಗಳ ಸಮಸ್ಯೆ ಒಂದೇ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದು. ಕಾರಣ ಏನು ಅಂತಂದ್ರೆ, ಕೆಲವೊಂದು ನಿಗಮ ಮಂಡಳಿಗಳಿಗೆ ಇವ್ರ ವೋಟಿಂಗ್ ಬ್ಯಾಂಕ್ಗೋಸ್ಕರ ಅಥವಾ ಇವರ ಒಂದು ಜನಪ್ರತಿನಿಧಿಗಳ ಸಮಜಾಯಿಗೋಸ್ಕರ ಈ ತರ ಬಡಪಾಯಿಗಳಿಗೆ ತೊಂದರೆ ಕೊಟ್ಕೊಂಡು, ಮತ್ತೆ ಯಾರೋ ಡಿಸಿ ಬರ್ತಾನೆ, ಏನೋ ಆದೇಶ ಆಗುತ್ತೆ, ಯಾವ್ದೋ ಪಂಚಾಯತಿಯಿಂದ ಮನವಿ ಪತ್ರಗಳು ಬರುತ್ತೆ ಅಂತ ಡ್ಯೂ ಮಾಡುವಂತ ಮುಟ್ಟಾಳ ಕೆಲಸಗಳಿಗೆ ಅಧಿಕಾರಿಗಳೇ ಇವತ್ತು ಈ ರೈತರು ಬಲಿಪಕ್ಷ ಆಗುವಂತ ಕೆಲಸಗಳಾಗುತ್ತೆ. ನಮ್ಮ ಮಾಧ್ಯಮ ಮಿತ್ರರು ನಟರಾಜ್ ಅವರು ಇದ್ರೆ ಅವ್ರದ್ದೇನು ಹವಾಲು ಅಂತ ಕೂಡ ಕೇಳೋಣ. ನಮಸ್ಕಾರ. ಹಾಗೇ ರೀ ಸರ್, ನಮಸ್ಕಾರ ಸರ್. ಇಡೀ ರಾಜ್ಯ ನೋಡ್ತಾ ಇದೆ. ನಟರಾಜ್ ಅವರೇ, ತಾವೊಬ್ರು ಉತ್ತಮವಾದಂತ ಒಂದು ಮಾಧ್ಯಮ ಮಿತ್ರರಲ್ಲಿ ಇದ್ದೀರಾ, ತಾವು ಏನ್ ಹೇಳ್ತೀರಾ? ಏನ್ ವಿಚಾರ ಹೇಳಿ ಸರ್. ಅದೇ ಸರ್, ನಮ್ಮ ನಾದಿನಿ ಅಕ್ಷಯ ಲಕ್ಷ್ಮಿಗೆ 1 ಎಕರೆ ಆಗಿತ್ತು. ಓಕೆ, ಯಾರು ಕೊಟ್ಟಿದ್ರು ಸರ್ ಅದನ್ನ? ಸರ್ಕಾರದಿಂದ. ಯಾವ ಒಂದು ನಿಗಮನದಲ್ಲಿ ಕೊಟ್ಟಿದ್ದು? ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 1 ಎಕರೆ ಆಗಿತ್ತು. ಓಕೆ, ಯಾವಾಗ ಸರ್? 2007 ಇಸ್ವಿಯಲ್ಲಿ ಆಗಿದೆ. ಓಕೆ. ಪಕ್ಕದಲ್ಲಿ 1 ಎಕರೆ DCR ಇಂದ ಮಾಧ್ಯಮ ಇದರಲ್ಲಿ ನಾನು 1 ಎಕರೆ DCR ಅರ್ಜಿ ಹಾಕಿದ್ದೆ. ಅದನ್ನ ತಾಲೂಕು ಆಫೀಸಿಗೆ ಕಳಿಸ್ಕೊಟ್ಟಿದ್ದೆ. ಓಕೆ. ಅದನ್ನ 1 ಎಕರೆ ಮಾಳ ಬಿದ್ದಿತ್ತು, ಅದನ್ನ ಮಾಡ್ಕೊಂಡು ನಾವು ಅದನ್ನ ಉಳುಮೆ ಮಾಡ್ತೀವಿ. ಓಕೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನೀವು ಹೇಳಿದೇನು ಅಂತ. ನೀವು ಮಾಧ್ಯಮ ಮಿತ್ರರು ನಿಮ್ಮ ಒಂದು ಇಚ್ಛೆ ಆಗ್ತಿಯಿಂದ ನೀವು ಕೂಡ ಭಾರತ ಪ್ರಜೆ ಆದ್ರಿಂದ ನೀವು ಕೂಡ ಒಂದು ಮನವಿ ಆಗ್ತೀರಾ, ನನಗೂ ಕೂಡ ಜಮೀನು ಬೇಕು, ನಾನು ಕೂಡ ಉಳುಮೆ ಮಾಡಿ ಬದುಕಬೇಕು ಅನ್ನೋ ವಿಚಾರವಾಗಿ DC ಅವರಿಂದ ಆದೇಶದ ಪತ್ರ ಬಂದಿದೆ. ಆದೇಶ ಪತ್ರ ಅಂದ್ರೆ ಲೀಸ್ಟ್ ಔಟ್ ಆಗಿದೆ ತಾಲೂಕ್ ಆಫೀಸ್ಗೆ. ನಿಮ್ಮೊಬ್ಬರಿಗೆ ಆಗಿದೆ, ಎಲ್ಲರಿಗಾಗಿದೆ ಸರ್? ಎಷ್ಟು ಜನಕ್ಕೆ ಆಗಿದೆ ಸರ್? ಅಲ್ಲ, ನಿಮ್ಮ ಹತ್ರ ಲೀಸ್ಟ್ ಇದೆ, ನಾನು ನೋಡಿದೆ. ಎಷ್ಟು ಜನಕ್ಕೆ ಲೀಸ್ಟ್ ಆತರ ಲೀಸ್ಟ್ ಔಟ್ ಮಾಡಿದ್ರೆ ಅಷ್ಟೇ ಅಂದಾಜು? ಅಷ್ಟು ಜನಕ್ಕೆ ಭೂಮಿ ಕೊಡೋಕೆ ಜಾಗ ಇದೆಯಾ ಅಲ್ಲಿ? ಇದೆ. ಈಗ ಅದನ್ನ ಯಾರು ಮಾಡ್ತಾ ಇದಾರೆ ಸರ್? ಅದು ಓಕೆ. ಒಂದೊಂದು ಹೋಬಳಿಲಿ ಒಂದೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆಗೆ ಕೊಡಿ ಅಂತ ಒಂದು DC ಅವರ ಆದೇಶದ ಒಂದು ಲೀಸ್ಟ್ ಔಟ್ ತಮಗ್ ಬಂದಿರುವಂತದ್ದು. ತಾವು ಮಾಧ್ಯಮ ಮಿತ್ರರಾಗಿ ಅದನ್ನ ತಗೊಂಡಿರುವಂತದ್ದು. ದುಡ್ಡು ಕಟ್ಟಿದಿರಾ DC ಆಫೀಸ್ಗೆ. ಕೇಳಿಸ್ಕೊಳ್ರಿ ಮುಟ್ಟಾಳ ಅಧಿಕಾರಿಗಳ, ನೀವು ಮಾಡೋಂತ ಏನೇನು ಕೆಲಸ ಮುಂದೆ ಕೇಳ್ತಾ ಹೋಗ್ತಾರೆ ನೋಡಿ ಏನಾಗುತ್ತೆ ಅಂತ ಹೇಳಿ ನಟರಾಜಣ್ಣ. ಓಕೆ, ನಿಮ್ಗೆ ಯಾವ ಎಲ್ಲೆ ಏನು ಅಂತ ನಿಮ್ಗೆ ಸೂಚನೆ ಮಾಡಿದಿರಾ? ಗ್ರಾಮ ಪಂಚಾಯತಿ ಆಗಿರ್ಬೋದು. 22 ಎಕರೆ 27 ಗುಂಟೆ ಇರೋದ್ರಿಂದ. ಓಕೆ, ಎಲ್ಲಿದೆ ಸರ್ ಅದು? ದೊಡ್ಡಪುರ ಸರ್ವೆ ನಂಬರ್ 223 ಆದ್ರಿಂದ ನಿಮ್ಗೊಂದು ನಂಬಿಕೆ, ನಿಮ್ಗೊಂದು ಜ್ಞಾಪನೆ ಇರ್ಬೋದು. ದಯವಿಟ್ಟು ನನ್ನ ಎಲ್ಲ ಹಿರಿಕರಿದ್ದೀರಾ. ಒಂದು ದೊಡ್ಡ ವಿಚಾರ ಕೂಡ ನಾನು ಸುದ್ದಿ ಮಾಡಿದೆ. ಯಾವ್ದೋ ಒಬ್ಬ ಜನಪ್ರತಿನಿಧಿ ಇರ್ತಾನೆ, ಮುಟ್ಟಾಳ ಜನಪ್ರತಿನಿಧಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಹೋಬಳಿನಲ್ಲಿ, ಇದೇ ಹೋಬಳಿನಲ್ಲಿ ಒಬ್ಬ ತಾಲೂಕ್ ಆಫೀಸರ್ ಜೊತೆಗೆ ಹಾಕೊಂಡು ಡಿನೋಟಿಫಿಕೇಶನ್ ಮಾಡಕ್ ಬರ್ತಾನೆ. ಅದು ನಾನು ಸುದ್ದಿ ಮಾಡಿದೆ. ದೊಡ್ಡ ಸುದ್ದಿ ಆಯ್ತು, ಇಡೀ ರಾಜ್ಯ ನೋಡಂಗಾಯ್ತು. ಅದಾಗ್ಬೇಕಾ ಈಗ? ಅದಾಗ್ಬೇಕಂದ್ರೆ ಅಧಿಕಾರಿಗಳೇ ಹೇಳಿ ನಟರಾಜ್ ಅವರೇ. ಹಾಗಾಗಿ ಅದು 72 ಎಕರೆ 27 ಗುಂಟೆ ಇರೋದ್ರಿಂದ 41 ಎಕರೆಗೆ RTC ಇದೆ. ಓಕೆ, RTCಗಳೆಲ್ಲ ನನ್ನ ಹತ್ರ ಇದೆ. 30 ಯಾರ ಹೆಸರಿದೆ ಅನ್ನೋದೆಲ್ಲ ಗೊತ್ತಿದೆ ನಿಮ್ಗೆ? ಎಲ್ಲ ನನ್ನ ಹತ್ರ. ಓಕೆ. 30 ಎಕರೆ ಯಾರ್ಯಾರು ಬೇಕು ಪಾಪ, ಬಡವರುಗಳು, ಅವರು ಇವರು ಬೇಕಾದವರು ಬಲಿಷ್ಠರು ಒತ್ಕೊಂಡಿದ್ದಾರೆ. ಹೌದು. ಹಂಗಾಗಿ ನಮಗೂ 1 ಎಕರೆ ಕೊಡಿ ಅಂದ್ಬಿಟ್ಟು ಮನವಿ ಸಲ್ಲಿಸ್ಕೊಂಡು ನಾವು ದುಡ್ಡು ಕಟ್ಟಿದ್ದೀರಾ. ನೀವು ಅದ್ರಲ್ಲಿ ಲೀಸ್ಟ್ ಟೋಟಲ್ ಇದೀರಾ? ನಿಮ್ಗೆ ಸರ್ಕಾರ ಯಾವ್ದೇ ರೀತಿಯ ಅಂತ ನಿಮ್ಗೆ ದಾಖಲಾತಿ ಕೊಟ್ಟಿಲ್ಲ? ದಾಖಲಾತಿ ಅದನ್ನ ಮಂಜೂರು ಮಾಡಕ್ಕೆ ಆದೇಶ ಮಾಡಿ. ಅಲ್ಲ, ಆದೇಶ ಮಾಡಿದೆ, ಬಟ್ ಅಲ್ಲಿಗೆ ಆದೇಶ ತಾಲೂಕ್ ಆಫೀಸ್ ಬರುತ್ತೆ. ಇರಿ ಸರ್, 1 ನಿಮಿಷ ದಯವಿಟ್ಟು. ತಾಲೂಕ್ ಆಫೀಸ್ಗೆ ಬರುತ್ತೆ, ತಾಲೂಕ್ ಆಫೀಸಿಂದ ಪಂಚಾಯತಿಗೆ ಬರುತ್ತೆ, ಪಂಚಾಯತಿ ಎಲ್ಲೇ ಮಾಡಿ ಅದನ್ನ ಏನೆಲ್ಲ ಇದೆ ಆ ಪಂಚಾಯತಿ ರೆಕಾರ್ಡ್ಸ್ ತಗೋತಾರೆ, ಮತ್ತೆ ತಾಲೂಕ್ ಆಫೀಸ್ಗೆ ಹೋಗುತ್ತೆ, ಮತ್ತೆ DC ಅವ್ರಿಗೆ ಹೋಗುತ್ತೆ. ಕೊಡದ ಬಿಡೋದು ಒಂದು DC ಅವರ ಆದೇಶ ಇರುತ್ತೆ. ಇನ್ ಕೇಸ್ DC ಅವ್ರಿಗೆ ಆಗಲ್ಲ, ಯಾಕೆಂದ್ರೆ ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಹೋಗುತ್ತೆ ಮತ್ತೆ ಕೊಡ್ಲೇ ಬೇಡವ ಅಂತ. ಇನ್ ಕಳ್ಳರ ಬಾಕ್ರು, ಭೂ ಬಾಕ್ರು ಕೆಲವೆಲ್ಲ ಇರ್ತಾರೆ ರಾಜಕಾರಣಿಗಳು, ಅವರೆಲ್ಲ ಸಮಿತಿ ತಗೊಂಡು ಆಮೇಲೆ ನಮ್ಮ ರೈತರು ಕೊಡುವಂಥದ್ದು. ಅದು ಯಾವ್ದೇ ಕೋಮ ಆಗಿರ್ಬೋದು, ಯಾವ್ದೇ ಜನಾಂಗ ಆಗಿರ್ಬೋದು. ಹೇಳಿ ನಟರಾಜಣ್ಣ, ಅಷ್ಟು ನಿಮ್ಗೆ ಲೀಸ್ಟ್ ಟೋಟಲ್ ಇದೆ. ಅವ್ರು ಆಪಾದನೆ ಮಾಡ್ತಾರೆ ಏನು ಅಂತಂದ್ರೆ ನೋಡಿ, ಇಲ್ಲೇ ಇದ್ದಾರೆ, ನಿಮ್ಮ ಮುಖದಲ್ಲೇ ಇದ್ದಾರೆ.
ಅವ್ರು ಆಪಾದನೆ ಮಾಡ್ತಿರೋದೇನು ಅಂದ್ರೆ ಕೇವಲ ನಾನು ದುಡ್ಡು ಕೊಟ್ಟಂತ ತಗೊಂಡಿದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿಗೆ ಈ ತರ ಯಾವ್ದೋ ಒಬ್ಬ DC ಆದೇಶ ಮಾಡೋನೆ ನಾನು ಮನವಿ ಪತ್ರ ತಗೊಂಡ್ಬಂದಿದ್ದೀನಿ ಅಂತ ತೊಂದರೆ ಕೊಡ್ತಾ ಇದಾರೆ ಅಂತ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ. ಆಯ್ತಾ, ಆ ವಿಚಾರವಾಗಿ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾವು ಅದು ಸುಮಾರು ವರ್ಷಗಳಿಂದ ಮಾಡಬೇಕಿತ್ತು, ಅದನ್ನ ಅಚ್ಚುಕಟ್ಟು ಮಾಡಿ ಉದ್ವಸ್ತ್ ಮಾಡಿ ನಾವು ಅದನ್ನ. ಅಲ್ಲ, ಈಗ ಅವರು ದಾಖಲಾತಿ ತೋರಿಸ್ತಾ ಇದಾರೆ, ದಾಖಲಾತಿ ನಾನು ತಗೊಂಡಿದ್ದೀನಿ ದುಡ್ಡು ಕೊಟ್ಟು ನಮ್ಮ ತಂದೆ ತಗೊಂಡಿದ್ದಾರೆ ಅಂತ. ದಾಖಲಾತಿ ನನ್ನ ಹತ್ರನೂ ಇದೆ. ಅಲ್ಲ, ನಿಮ್ಮ ಹತ್ರ ಇರುವಂತದ್ದು ಏನು ಇವತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಕೊಟ್ಟಂತ ದಾಖಲಾತಿ ನಿಮ್ಮ ತಂಗಿ ಹೆಸರಲ್ಲಿದೆ, ಅದು ನಿಮ್ಮ ಹತ್ರ ದಾಖಲಾತಿ ಇದೆ. ನಿಮ್ಗೆ ಕೊಟ್ಟಂತ DC ಆಫೀಸ್ ಏನ್ ನಿಮ್ಗೆ ಕೊಟ್ಟಿದೆ, ಕೊಡ್ಬೇಕು ಅಂತ ಹೇಳಿದೆ, ಅದು ಲೀಸ್ಟ್ ಔಟ್ ಮಾತ್ರ ನಿಮ್ಮ ಹೆಸರು ಮಾತ್ರ ಸೇರಿಸಿದೆ. ಆದ್ರೆ ದಾಖಲಾತಿಗಳು ಏನು ಕೂಡ ಬಂದಿಲ್ಲ. ಯಾವ್ದು ಲೀಸ್ಟ್ ಔಟ್ ಆಗಿಲ್ಲ, ಅವರೆಲ್ಲ ಸ್ವಲ್ಪ ಬೇಯ್ತಾ ಇದ್ದಾರೆ, ನಾವು ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಓಕೆ, ಎಲ್ಲರ ಪರವಾಗಿ ನೀವು ಒಬ್ರು ನಿಂತಿದ್ದೀರಾ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೇನು ಸರ್ಕಾರ ಕೇಳೋದೇ ಇದೆಯಾ, ನೀವು ಒಬ್ರು ಮಾಧ್ಯಮ ಮಿತ್ರರಾಗಿ? ಮಂಜೂರು ಮಾಡ್ಲಿ, 77 ಎಕರೆ 27 ಫುಟ್ ಅಳತ ಮಾಡಿ ಎಲ್ಲಕ್ಕೂ ಅನುಕೂಲ ಮಾಡ್ಕೊಳ್ಳಿ, ಇದ್ದವ್ರಿಗೆಲ್ಲ ಅನುಕೂಲ ಆಗಲಿ ಅಂತ. ನಟರಾಜ್ ಅವರು, ನಾನ್ ತಿಳ್ಕೊಂಡಿರೋಂತನು ನಿಮ್ಗಿಂತ ಚಿಕ್ಕ ಹುಡುಗ, ಬಟ್ ಇವತ್ತು ಇಡೀ ರಾಜ್ಯ ಸರ್ಕಾರದಲ್ಲಿ ಈ ತರದ್ದು 1000 ಎಕರೆ ಇದೆ, ಲಕ್ಷಾಂತರ ಎಕರೆನ ಗುಳ ಮಾಡ್ಬಿಟ್ಟಿದ್ರೆ ದೊಡ್ಡ ದೊಡ್ಡ ಕಳ್ಳರು ಬಾಕ್ರು ಭೂಗಳ್ರು. ಆದ್ರೆ ಇದನ್ನ ರೈತರಿಗೆ ಯಾಕೆ ಇವರು ಪರಭಾವ ಮಾಡ್ಕೊಡಲ್ಲ? ಉದಾಹರಣೆಗೆ ನಾನು ಬನ್ನೂರು ಹೋಬಳಿಲಿ ಇರೋದು, ಇವತ್ತು 1000 ಎಕರೆ ಇದೇ ವಿಚಾರ ಸಿಹಳ್ಳಿ ಗ್ರಾಮದಲ್ಲಿ ಕೂಡ ಆಗಿದೆ. ತಾಲೂಕು ಆಫೀಸರ್ ನಾನು ಫೋನ್ ಮಾಡ್ತೀನಿ, ತಾಸಾರೋ ಮನವಿ ಮಾಡ್ತಾರೆ, ತಾರ್ಸೋ ಕೆಲಸ ಮಾಡ್ತಾರೆ, ರೈತರುಗಳಿಗೆ ತಂದಾಗೋ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಅದ್ ಯಾವುದೇ ಅಧಿಕಾರಿಗಳಾಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಹಾಗಾದ್ರೆ ಅವ್ರ ಅವಧಿ ಇರೋರ್ಗೂ ಸೇಫ್ ಆಗಿರ್ತಾರೆ. ಯಾವ್ದೇ ರಾಜಕಾರಣಿಗಳಿಗೆ ಬಕೆಟ್ ಇಟ್ಕೊಂಡು ನೇರವಾಗಿ ಮಾತಾಡ್ತೀವಿ, ಕೇಳಿಸ್ಕೊಳ್ರಿ. ಈ ವಿಚಾರಗಳು ನಮ್ಮಂತ ಒಂದೇ ಕೋಮನ ರೈತರ ಮಕ್ಕಳಿಗೆ ತಗೊಂಬಂದು ಆಯ್ತಾ ಒಂದು ಲೀಸ್ಟ್ ಔಟ್ ಮಾಡಿ, ಇವರೆಲ್ಲ ಮಣ್ಣು ತಿಂತಿದ್ರೆ ಸರ್ ಲೀಸ್ಟ್ ಔಟ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಫಸ್ಟ್ ಗ್ರಾಮ ಪಂಚಾಯತಿನಲ್ಲಿ ತಿಳ್ಕೊಂಡು ಇದು ಯಾರಿಗಿದೆ, ಇದು ಸರ್ಕಾರಿ ಜಮೀನಾ, ಯಾರು ತಗೊಂಡಿದಾರಾ ಅನ್ನೋ ತಿಳ್ಕೊಂತಾನೆ ನಿಮ್ಗೆ ಲೀಸ್ಟ್ ಔಟ್ ಮಾಡ್ಬೇಕು ಸರ್. ಅವರು ನಿಮ್ಗೆ ಅಂದ್ರೆ ಜೊತೆಗಿದ್ದಂತವ್ರಿಗೆ ಅಷ್ಟು ಜನ ತಾವು ಲೀಸ್ಟ್ ಔಟ್ ತೋರಿಸಿದ್ರಿ, ಅದು ನಾನು ಒಬ್ಬ ಇದೀನಿ ಅಂತ. ನೀವೇನ್ ಮಾಡಿದ್ರಿ ಪಾಪ, ಹೌದು ನಂಗೆ ಲೀಸ್ಟ್ ಬಂದಿದೆ ಅಂದ್ಬಿಟ್ಟು ನೀವೇನ್ ಮಾಡಿದ್ರಿ, ಆ ಅಚ್ಚುಕಟ್ಟು ಪ್ರದೇಶ ನೀವು ಹೋಗಿ ರೆಡಿ ಮಾಡಿದ್ರೆ ಅವ್ರಿಗೂ ಕೂಡ ಅದು ಬೇಜಾರು ಅನ್ನಿಸ್ತು. ಅವಾಗಿಂದ ನಿಮ್ಗೆ 2007ರಿಂದ ಕೂಡ ತಿಕ್ಕಟ ಆಯ್ತು. ಇದು ಸಮಸ್ಯೆ ಆಗಿದ್ದು ಸರ್ಕಾರದಿಂದ ಅಲ್ವಾ? ಸರ್ಕಾರ ಈ ಕೆಲಸ ಮಾಡ್ಬೇಕಾ? ತಾವೆಲ್ಲ ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ನನ್ನ ಜಾತಿ ವಿಚಾರ ಮಾತಾಡಲ್ಲ. ಇವತ್ತು ನಮ್ಮ ದಲಿತರಿದ್ದೀರಿ ತಾವೆಲ್ಲ, ಆಯ್ತಾ? ಇವತ್ತು ದಲಿತ ಮುಖಂಡರು ಬಂದಿರುವಂತ ತಾವೆಲ್ಲ ಇದ್ದೀರಾ. ದಲಿತ ಪರವಾಗಿರುವಂತ ಸರ್ಕಾರಗಳು, ದರಿದ್ರ ಯಾವ್ದೇ ಸರ್ಕಾರಗಳು ಬಂದ್ರೆ ಕೇಳಿಸ್ಕೊಳ್ರಿ. KRS ಪಕ್ಷದ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾತಾಡ್ತಾ ಇದ್ದೀನಿ, ಹಾಗೇನೆ ಮಾಧ್ಯಮ ಮಿತ್ರನಾಗಿ ಕೂಡ ಮಾತಾಡ್ತಾ ಇದ್ದೀನಿ. ದಲಿತರ ಪರವಾಗಿ ಯಾರು ಇದ್ದೀರಿ ನೀವು? ಈ ತರ ಕಚ್ಚಾಡಕ್ಕೆ ಬಿಟ್ಬಿಟ್ಟು ಲೀಸ್ಟ್ ಔಟ್ ಮಾಡಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿಯಂತ ಒಂದು ಸರ್ವೆ ಮಾಡ್ದೇನೆ ಯಾಕೆ ಇವ್ರಿಗೆ ಈ ತರ ತೊಂದರೆ ಕೊಟ್ಕೊಂಡು ನೋಡಿ. ಇವರು ಕುರುಬ ಸಮುದಾಯಕ್ಕೆ ಸೇರಿದಂತವ್ರು, ಆಯ್ತು. ನಾಳೆ ದಿನ ಒಂದು ವ್ಯಾಜ್ಯ ಆದ್ರೆ ಇದಕ್ಕೆ ಯಾರು ಕಾರಣ? ಮುಟ್ಟಾಳ ಅಧಿಕಾರಿಗಳು, ಇದಕ್ಕೆ ನೀವೇ ಕಾರಣ, ಆಯ್ತಾ? ಇವತ್ತು ಲೀಸ್ಟ್ ಔಟ್, ಇದೇ ಲೀಸ್ಟ್ ಔಟ್ ನ ನಟರಾಜಣ್ಣ ಬೇರೆ ಯಾರು ಉದ್ಯಮಿ ಕೊಟ್ಬಿಟ್ಟಿದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ತಿದ್ದ, ಸತ್ಯ ತಾನೆ? ಅವನ್ ದುಡ್ಡಿನ ಒಂದು ಇದರಲ್ಲಿ ದೌಲತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ತಿದ್ದ. ಯಾವ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರ್ರಿ? ಆಯ್ತಾ? ಇರೋ ಭೂಮಿನ ಹೋಗ್ಲಿ ಅವ್ರಿಗೆ ಉಳುಮೆ ಮಾಡಕ್ ಅವ್ರ ಹೆಸರು ಮಾಡ್ಕೊಡಿ. ಮಾಡಕ್ ಆಗ್ತಿಲ್ಲ, ಹೋಗ್ತಿಲ್ಲ ನಿಮ್ಗೆ, ಯಾಕೆ ನೀವು ತಿನ್ಬೇಕಲ್ಲ. ಆಯ್ತಾ? ಥ್ಯಾಂಕ್ ಯು. ನಿಮ್ಮ ಮುಂದಿನ ಕಾನೂನು ಹೋರಾಟ ಆ ಒಂದು ಕೊಟ್ಟಂತ ಲೀಸ್ಟ್ ಪ್ರಕಾರ ನಿಮ್ ಕಾನೂನು ಹೋರಾಟ ಮಾಡ್ತೀರಾ. ಓಕೆ, ಇದನ್ನ ಇಷ್ಟು ಕೂಡ ರಾಜ್ಯ ಸರ್ಕಾರ ಬಂದ್ರೆ ಕೇಂದ್ರ ಸರ್ಕಾರದ ಒಡೆತನ ಇರುವಂತ ಭೂ ಇಲಾಖೆಗಳಿಗೆ ಕೂಡ ನಾನು ವೆಬ್ಸೈಟ್ಗೆ ಹಾಕ್ತೀನಿ, ಕಳಿಸ್ಕೊಡ್ತೀನಿ. ಮಂತ್ರಿ ಮಹಾಶಯರೇ ಕೇಳಿಸ್ಕೊಳ್ರಿ, ಒಬ್ಬ ರೈತ ಒಂದ್ ದನ ಕಟ್ಕೊಂಡು ಅರಣ್ಯ ಪ್ರದೇಶದಲ್ಲಿ ಹೋಗ್ಬಿಟ್ಟು ಆಯ್ತಾ ಅವ್ರಿಗೆ ಕಾನೂನಾತ್ಮಕವಾಗಿ ಏನೇನೋ ತೊಂದರೆಗಳು ಕೊಡ್ತೀರಾ, ಇದಕ್ಕೆ ನಿಮ್ಗೆ ಯಾರು ಕೊಡ್ತಾರೆ? ಹಾಗೆ ಮತ್ತೊಬ್ರು ಮಾತಾಡ್ಸೋಣ. ಯಜಮಾನ್ರೆ ನಮಸ್ಕಾರ. ತಾವು ಇಷ್ಟು ನ್ಯಾಯ ಪಂಚಾಯತಿಗಳ ಮಾಡಿದ್ರ, ಸತತವಾಗಿ 2 ಗಂಟೆ 3 ಗಂಟೆ ಮಾತಾಡಿದೀವಿ. ಮನವೊಲಿಸೋ ಕೆಲಸ ಪಾಪ ಅವ್ರದ್ದು ಏನಿದೆ ಅವ್ರು ಹೇಳ್ತಾ ಇದಾರೆ, ಇವ್ರದ್ದು ಏನಿದೆ ಅವ್ರು ಹೇಳ್ತಾ ಇದಾರೆ. ಇಷ್ಟು ನಿಜ ಹೇಳ್ತೀನಿ ಕೇಳಿ, ಇದೊಂದು ನಿಮ್ಗೆ ಕ್ಲಿಷ್ಟವಾದಂತ ಕೆಲಸ ಅಲ್ವಾ? ಇಷ್ಟು ಪಂಚಾಯತಿನಲ್ಲಿ ಯಾವ್ದಾರು ಈ ತರ ಮಾತಾಡಿದ್ರ ನೀವು? ಸರ್ಕಾರ ಒಂದು ತಪ್ಪು ಮಾಡಿರೋದಕ್ಕೆ ಇವತ್ತು ಒಂದೇ ಕೋಮನ ಇಷ್ಟು ಜನ ಸೇರ್ಕೊಂಡು ಅಂಗವಿಕಲರಿಗೆ ಸಪೋರ್ಟ್ ಮಾಡಕ್ ಬಂದಂತವ್ರಿಗೆ ಅಭಾಸ ಆಗ್ಲಿಲ್ವಾ? ಸರ್ಕಾರ ಇವ್ರಿಗೆ ಮೊದಲೇ ಲೀಸ್ಟ್ ಔಟ್ ಮಾಡಿದ್ಮೇಲೆ ಇಂಥ ಗ್ರಾಮ ಪಂಚಾಯತಿಯ ಒಂದು ಕರೆಕ್ಟ್ ಆಗಿ ಅವ್ರಿಗೆ ನೋಟಿಫಿಕೇಶನ್ ಮಾಡಿದ್ರೆ ನಾಳೆ ದಿನ ಕಚ್ಚಡ ಪ್ರಾಬ್ಲಮ್ ಬರ್ತಿಲ್ಲ. ಪಾಪ ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜಮೀನ ಇದ್ ಮಾಡಿದ್ರೆ ಅಂತ ಕೂಡ ಅವ್ರು ಹೇಳ್ತಾ ಇದಾರೆ. ಏನ್ ಹೇಳ್ತೀರಾ ಸರ್ ತಾವು ಇರಿಕಾಗಿ? ಅವು ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಅನ್ಯಾಯದ ಕೆಲಸಕ್ಕೆ ಜೊತೆಗೆ ಅಧಿಕಾರಿಗಳು ಇವ್ರಿಗೆ ದುರುಪಯೋಗ, ಎಲ್ಲೋ ಬಿದ್ದಿರ್ತ ಜಮೀನು ಏನಾದ್ರು ಒಂದು ಇದನ್ನಲ್ಲೇ ಆಗುತ್ತೆ ಅಂತೇಳಿ ಯಾವ್ದೋ ಒಂದಕ್ಕೆ ದುಡ್ಡು ಕೈನ ಕೊಟ್ಬಿಡೋದು, ಇದೆಲ್ಲ ಮಾಡಿ ಜನಗಳಿಗೆ ಕಣ್ಣ ಮುಚ್ಚಾಲ ಆಟ ಆಡಿ ಮೋಸ ಮಾಡಿ ವಂಚನೆ ಮಾಡಿ ಎಲ್ಲ ಕೋಮರು ಇಲ್ಲಿ ಹೊಡೆದಾಡ್ಕೊಂಡು ಚಚ್ಚಾಡಂತ ಒಂದು ಈಗ ಈ ಸರ್ಕಾರದ ಅಧಿಕಾರಿಗಳು ಮಾಡ್ತಾರೆ. ಇದು ಸೂಕ್ತ ಕ್ರಮವಲ್ಲ. ಇದೇ ಹೋಗ್ಲಿಲ್ಲ ಇದೇ ಕೆಲಸನೀಗ ಯಾವನೊಬ್ಬ ಫ್ಯಾಕ್ಟ್ರಿ ಓನರ್
ಅಥವಾ ಒಬ್ಬ ದೊಡ್ಡ ಶ್ರೀಮಂತರು ಕೊಟ್ಟಿದ್ರೆ ಅವರು ಸರ್ಕಾರಕ್ಕೆ ಸೂಟ್ ಕೇಸ್ ಕಟ್ಟ ಹಣ ಸುರಿದ್ಬಿಟ್ಟು ತಮ್ಮ ಹೆಸರು ಬಂದೋಬಸ್ತ್ ಮಾಡ್ಕೊಂಡು ಅವರು ವ್ಯವಸ್ಥೆ ಮಾಡ್ಕೊಳ್ಳೋರು. ಈಗ ಈ ಬಡಪಾಯಿಗಳು ಕೊಟ್ಬಿಟ್ಟಮ್ಮ ಹುಟ್ಟಿದ್ದು 1 ಎಕರೆ 20 ಗುಂಟ 30 ಗುಂಟ ಜಮೀನು ಕೊಟ್ಟು ಜನಗಳನ್ನ ಹೊಡೆದಾಡ್ಸಿ ಸಾಯಿಸೋ ರೀತಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು. ಇವ್ರು ದುಡ್ಡು ಖರ್ಚಾಗುತ್ತೆ, ಅದಕ್ಕೆ ಅಧಿಕಾರಿಗಳು ಏನೇನು ಜವಾಬ್ದಾರಿ ಕೊಡಲ್ಲ. ಅವ್ರಿಗೆ ಅಣಗಟ್ಟು ಮಾಡಬೇಕು ಅಂದ್ರೆ ಅವ್ರು ಕಾನೂನು ಸುವ್ಯವಸ್ಥೆನಲ್ಲಿ ಯಾವನ್ನೂ ಮಾಡಲ್ಲ. ಹಣ ಬೇಕು ಅವ್ರ ಮನೆ. ಸರ್ ತಮಗೆ ಮತ್ತೊಮ್ಮೆ ಜ್ಞಾಪಿಸ್ತೀನಿ, ಇದೇ ತಲಕಾಡು ಹೋಬಳಿನಲ್ಲಿ ಒಂದು ಗ್ರಾಮದಲ್ಲಿ ಯಾವ್ದು ಸರ್ ಗ್ರಾಮ ಅದು 30 ಎಕರೆ ದಲಿತರು ಅದನ್ನ ಭೂಮಿನ ಉಳ್ತಾ ಇದ್ರು. ಯಾವ್ದೋ ಒಬ್ಬ ತಾಲೂಕ್ ಆಫೀಸರ್ ಬರ್ತಾರೆ, ಯಾವ್ದೋ ಒಬ್ಬ ಮುಟ್ಟಾಳ್ ಜನಪ್ರತಿನಿಧಿ ಬರ್ತಾನೆ, ಅವ್ರಿಬ್ರು ಶಾಮೀಲ್ ಮಾಡ್ಕೊಂಡು ಅದನ್ನ ಪರಭಾವ ಮಾಡಕ್ ಬರ್ತಾರೆ. ನಟರಾಜನ ತಾವು ಕೂಡ ಸುದ್ದಿ ಮಾಡಿದ್ರಿ. ಆಯ್ತಾ, ಯಾವ ಗ್ರಾಮ ಹೇಳಿ, ಅವ್ರ ಹೆಸರು ಹೇಳದ್ ಬೇಡ ನನಗೆ. ಹೇಳಿ. ಮೇದಿನಿ. ಎಸ್, ನಾನೇ ಸುದ್ದಿ ಮಾಡಿದ್ದು, ನಾನೇ ಅವ್ರಿ ಫಸ್ಟ್ ಸುದ್ದಿ ಮಾಡಿದ್ದು. ಕೇಳಿಸ್ಕೊಳ್ರಿ, ಅವ್ರು ಸಂಬಂಧಪಟ್ಟಂತ ಕೆಲವರೆಲ್ಲ ಇದಿರಲ್ಲ ಬಕೆಟ್ ಹಿಡಿಯೋ ಜನಪ್ರತಿನಿಧಿಗಳಿಗೆ ಬಕೆಟ್ ಹಿಡಿಯೋರು, ನಾನು ಸುದ್ದಿ ಮಾಡಿದ್ದೆ. ನನ್ನ ಮೇಲೆ ದೊಡ್ಡ ಅಲಿಗೇಷನ್ ಆಯ್ತದು. ಇದೆಲ್ಲ ಆದಾಗ ದಲಿತರಿಗೆ ಏನ್ ಸಪೋರ್ಟ್ ಮಾಡ್ತಾರೆ ಸರ್ ಇವರು ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ನಾವು ನೋಡಿ, ಇಂಥ ಸಂಘಟನೆಯವರು ನಿಷ್ಠುರ ಆಗ್ಬೇಕು. ಅಣ್ಣ ತಮ್ಮದಿರ ತರ ನೀವಿರೋರು ಸರ್ ಶಿವಕುಮಾರ್ ಅವರ. ಈ ತರ ನಿಷ್ಠುರ ಆದಾಗ ಏನ್ ಹೇಳ್ಬೇಕು ಸರ್ ಇವ್ರಿಗೆ? ಈ ಸರ್ಕಾರ ನಿಜಕ್ಕೂ ಅವರು ನಿಜವಾಗಿ ಕರೆಕ್ಟ್ ಆಗ ಸಾರ್ವಜನಿಕರಿಗೆ ಈ ಬಡ ರೈತರಿಗೆ ಸಹಾಯ ಮಾಡ್ಕೊಂಡಿದ್ದಾರೆ. ಸೂಕ್ತ ಕ್ರಮಬದ್ಧವಾಗಿ ಅವರು ಖಾತೆಕಿದ್ದಗಳನ್ನ ಮಾಡಿಕೊಡ್ತಕ್ಕಂಥದ್ದು ಅವ್ರಿಗೆ ಸರಿ. ಈಗ ಅಂಬೇಡ್ಕರ್ ಯೋಜನೆಯಲ್ಲಿ ಕೊಟ್ಟಂತ ಅವರ ಸಿಸ್ಟರ್ ಕೊಟ್ಟಂತಹ ಜಮೀನು ಭೂವಳಿ ಜಮೀನು ಸರಿ ಇದೆ. ಇವ್ರಿಗೆ ಹೆಂಗೆ ಲಿಸ್ಟ್ ಔಟ್ ಮಾಡಿದ್ರು? ಗ್ರಾಮ ಪಂಚಾಯತಿ ಏನ್ ಮಾಡ್ತಾ ಇದ್ರಿ? ಅಧ್ಯಕ್ಷಗಳು ಏನ್ರಿ ಮಾಡ್ತಾ ಇದ್ರಿ? ಗ್ರಾಮ ಪಂಚಾಯತ್ ಪಿಡಿಒ ಏನಪ್ಪ ಮಾಡ್ತಿದ್ಯಾ ನೀನು? ತಲಕಾಡು ಹೋಬಳಿ ಪಿಡಿಒ ನೀ ಏನ್ ಮಾಡ್ತಿದ್ಯಾ? ನೀನ್ ರಿಪೋರ್ಟ್ ಕೊಡ್ಬೇಕು. ಈ ಎಲ್ಲೆಲ್ಲಿ ಈ ತರ ಇದಾರೆ, ಈ ತರ ಜಮೀನ್ದಾರ್ ಇದಾರೆ, ಈ ತರ ಹಿಡುವಳಿ ಮಾಡ್ತಾ ಇದಾರೆ ಅಂತ. ಪಾಪ ಒಬ್ಬ ಮಹಾಬುದ್ಧಿಮ ಮಿತ್ರರು ಎಲ್ಲಾ ವಿಚಾರ ಗೊತ್ತಿದ್ರು ಕೂಡ ಅವ್ರಿಗೆ ಲಿಸ್ಟ್ ಔಟ್ ಕೊಡ್ತೀರ ನೀವು DC ಅವರೇ ಅಂತಂದ್ರೆ ಅಲ್ಲಿಗೆ ಅರ್ಥ ಏನ್ ಮಾಡ್ತಾ ಇದ್ರೆ ನೀವು ಅಂತ. ಈಗ ಅವ್ರು ಮಾಡೋದೆಲ್ಲ ತಪ್ಪೆ. ಎಸ್, ಥ್ಯಾಂಕ್ ಯು ಸರ್. ತಾವೇನ್ ಹೇಳ್ತೀರಾ ಕೊನೆಯದಾಗಿ? ತಾವು ಒಬ್ಬ ಅಂಗವಿಕಲ ಪರವಾಗಿ ತಾವು ಬಂದಿರುವಂತದ್ದು ಏನ್ ಹೇಳ್ತೀರಾ ಸರ್? ಇಲ್ಲಿ ಹೇಳುವಂತದ್ದು ಏನಿಲ್ಲ. ಇಲ್ಲಿ ಯಾರು ನಮ್ಗೆ ಅವರು ವೈರಿ ಅಲ್ಲ, ಇವ್ರು ವೈರಿ ಅಲ್ಲ. ಹೌದು, ನಾವೊಂದು ಸಂಸ್ಥೆಯಿಂದ ಬಂದಿದ್ವಿ. ನಾವೇನಂದ್ರೆ ಸಮಂಜಸವಾಗಿ ಅವ್ರಿಗೂ ನ್ಯಾಯ ಬೇಕು, ಇವ್ರಿಗೂ ನ್ಯಾಯ ಬೇಕು. ಖಂಡಿತ. ಆಕ್ಚುಲಿ ಅವನು ಅಂಗವಿಕಲ, ಅವನು ನಾವು ಒಂದ್ ಕಡೆ ಇದು ಬೇಡ, ಮಾನವೀಯತೆ ಬೇಡ. ಯಾಕೆಂದ್ರೆ ಅವರು ಅದು ಸಂಬಂಧಪಟ್ಟಂತ ಅಧಿಕಾರಿಗಳಿದೆ, ಸಂಬಂಧಪಟ್ಟಂತ ಇಲಾಖೆ ಇದೆ, ಸಂಬಂಧಪಟ್ಟಂತ ಸಂಘಟನೆಗಳಿದೆ, ಅವ್ರದ್ದು ದಾಖಲಾತಿ ಇದೆ ಅಂತ ನೀವ್ ಹೇಳ್ತಾ ಇರೋದು. ದಾಖಲಾತಿ ಇದೆ. ಅವರು 20 ವರ್ಷದಿಂದ ಮಾಡ್ತಾ ಇದಾರೆ. ಅಲ್ಲಿಗೆ ಈಗ ಇವ್ರು ಬಂದಿರೋದು ಅಂದ್ರೆ ಅದು ಸಮಂಜಸವಾಗಿ ಸರಿ ಇಲ್ಲ. ಬಟ್ ಇದು ಯಾರು ತಪ್ಪು ಅಂದ್ರೆ ಸರ್ಕಾರದೇ ತಪ್ಪು. ಖಂಡಿತ. ಯಾಕಂದ್ರೆ ಅಲ್ಲಿಗೆ ಇವ್ರನ್ನ ಅಲರ್ಟ್ ಮಾಡ್ಕೊಟ್ಬಿಟ್ಟು ಒಂದು ಚೆಕ್ ಬಂದಿಲ್ಲ, ಏನು ಇಲ್ಲ, ಸುಮ್ನೆ ಅಲರ್ಟ್ ಮಾಡ್ಕೊಟ್ಬಿಟ್ಟು ಈಗ ಕಚ್ಚಾಡಕ್ ಬಿಟ್ಟಿದ್ದಾರೆ. ಇದನ್ನ ಸರ್ಕಾರದ ಮುಖಾಂತರನೇ ಈ ನಮ್ಮ ದಂಡಾಧಿಕಾರಿಗಳೇ ಇದನ್ನ ಓಕೆ. ತಮ್ಮ ಸಂಘ ಸಂಸ್ಥೆ ಹೆಸರು? ನಮ್ದು ಜನಸ್ಪಂದನ ಸೇವಾ ಸಂಸ್ಥೆ, ಸೋಸ್ಲೆ. ಓಕೆ, ಥ್ಯಾಂಕ್ ಯು ಸರ್. ತಾವು ಕೂಡ ಬಂದಿದ್ದೀರಾ ಒಬ್ಬ ಶಿವಕುಮಾರ್ ಅವರೇ, ತಾವು ಕಾಂತರಾಜ್ ಅವರೇ, ಇಷ್ಟೊತ್ತವರೆಗೂ ತಾವು ಕೇಳಿದ್ರಿ ಒಂದ್ ಕಡೆ ಒಂದೇ ಕೋಮ್ನವ್ರು ತಾವೆಲ್ಲ, ಆಯ್ತಾ? ಇವರು ಸಮುದಾಯ ನಾನು ಯಾವ್ದು ಹೇಳಲ್ಲ, ಯಾವತ್ತೂ ನಾನು ಜಾತಿ ಭೇದ ಮಾಡಲ್ಲ. ಬಟ್ ಯಾಕೆ ಹೇಳ್ತೀನಿ ಅಂತಂದ್ರೆ ನೋಡಿ, ಪಾಪ ಅವರು ಕುರುಬ ಸಮುದಾಯದವರು, ಈ ರಾಜ್ಯ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿಯ ಒಂದು ಕುಟುಂಬ ಅಂತಾನೆ ಹೇಳ್ಬೋದು ನಾವು. ಆದ್ರೆ ಇವ್ರಿಗೆ ಈ ಇರೋಂತ ಪರಿಸ್ಥಿತಿನ ಯಾರು ಇದನ್ನ ವಿಚಾರ ಮಾಡ್ತಾರೆ? ಜಾತಿ ತಗೊಬಂದು ಇಲ್ಲಿ ಕೆಲ್ಸಕ್ಕೆ ಬಂದಿದೆ. ಖಂಡಿತ ಸರ್. ನಾವು ಅವ್ರು ಹೊಂದಿದ್ದಾರೆ, ಮತ್ತೆ ಅವ್ರಿಗೆ ಜಮೀನಲ್ಲಿ ಎಲ್ಲ ದಾಖಲಾತಿ ಇದೆ. ದಾಖಲಾತಿ ಪ್ರಕಾರ ಬಂದು ಅವ್ರ ಪರವಾಗಿ ನಿಂತ್ಕೊಂಡು ಇಲ್ಲಿ ಯಾವ್ದು ಜಾತಿ, ಅವ್ರ ಜಾತಿ, ಈ ಜಾತಿ, ಆ ಜಾತಿ ಅಂತ ಬಂದಿಲ್ಲ. ಬಟ್ ಇಲ್ಲಿ ದಾಖಲೆ ಇಲ್ಲದೆ ಹೋದ್ರು ನಮ್ದು ಜಾಗ ಅಂತ ಅವ್ರೇನು ಬಂದಿಲ್ಲ. ದಾಖಲಾತಿ ಇದೆ, ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಈಗ ನ್ಯಾಯ ಕೇಳೋದು ತಪ್ಪ. ನೋಡಿ, RIVAಗಳು ಮಾಡುವಂತ ಕೆಲಸಗಳು ಕೆಲವೊಬ್ರು ಕೆಲವೊಂದು ಜಾಗದಲ್ಲಿ, ಆಯ್ತಾ, ಈ ತರ ನಮ್ಮ ರೈತರ ಮಕ್ಕಳು ಹೊಡೆದಾಕೊಂಡು ಸಾಯ್ಬೇಕಲ್ಲ ಸರ್? ಏನಿ ಸರ್ ಇದು? ಒಂದೇ ಅಲ್ಲ ಸರ್, ಹೌದೌದು, ಪ್ರತಿ ಗ್ರಾಮದಲ್ಲೂ ಇದೆ. ಪ್ರತಿ ಗ್ರಾಮದಲ್ಲೂ ಅಧಿಕಾರಿಗಳು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರಿಗೆ ಯಾವ್ಯಾವ ರೀತಿ ಬೇಕು ಜನಗಳ ರೈತರನ್ನ ಉಪಯೋಗಿಸ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಟರಾಜಣ್ಣ ಅವ್ರಿಗಾಗ್ಬೋದು, ನಮ್ಮ ಲಿಂಗೇಶ್ ಅವ್ರಿಗಾಗ್ಬೋದು, ಅವ್ರಿಬ್ಬರಿಗೆ ಸಮಸ್ಯೆ ಅಂತ ಹೇಳಕ್ ಬರ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ಕೇವಲ ಬೆಳಕಿಗೆ ಬಂದಿರೋದು ಅಷ್ಟೇ. ಅಲ್ಲಿಂದ ಇದನ್ನ ಸೂಕ್ತವಾಗಿ ಅತಿ ಬೇಗ ಮಾಡಿ ಈಗ ನಟರಾಜ್ ಮೂರ್ತಿ ಅವ್ರಿಗೆ ಏನು ಅವ್ರಿಗ ಕೊಟ್ಟಿದ್ದಾರೆ, ಏನ್ ಲೀಸ್ಟ್ ಔಟ್ ಮಾಡಿದ್ರು ನಿಮ್ಗೆ ತಾಕತ್ತಿದ್ರೆ ಕೇಳಿಸ್ಕೊಳ್ರಿ. ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅವರೇ ಅಥವಾ DC ಅವರಾಗಿರ್ಬೋದು, AC ಅವರಾಗಿರ್ಬೋದು, ನೀವೇನ್ ಲೀಸ್ಟ್ ಔಟ್ ಮಾಡ್ತೀರ? ಅವ್ರದ್ದು ಲೀಸ್ಟ್ ಔಟ್ ಇದೆ, ತೋರಿಸಿ ಸರ್. ಅದು ಲೀಸ್ಟ್ ಔಟ್ ತೋರಿಸಿ ಸರ್ ಇವ್ರೆ. ಆ ಲೀಸ್ಟ್ ಔಟ್ ಪ್ರಕಾರ ಇಲ್ಲ, ಓಪನ್ ಮಾಡಿ ಅಣ್ಣ, ಸಮಂಜಸವಾಗಿ ಜನ ಗೊತ್ತಾಗ್ಲಿ. ಜೂಮ್ ಮಾಡಿ ತೋರಿಸಿ ಸರ್. ಓಕೆ, ನೀವೇ ತೋರಿಸಿ ಶಿವರಾಜ್, ಇಟ್ಬಿಡಿ ಸರ್ ಅದು ಮೈಕ್ ಇಡಿ.
ಓಕೆ ನೋಡಿ ಸರ್, ಈ ತರ ಅವ್ರಿಗೊಂದು ಇದನ್ನ ಭಾರಿ ಇದಾಗಿ ಕೊಟ್ಟಿದ್ದಾರೆ ಸರ್. ಓಕೆ, ಆ ಜಾಗನ 3 ಜನ ಕೊಟ್ಟಿದ್ದಾರೆ ಸರ್. ಅಂದ್ರೆ ಲೀಸ್ಟ್ ಔಟ್ ಮಾಡಿದ್ದಾರೆ, ಇನ್ನು ಅವ್ರಿಗೆ ಅದೇ ರೀತಿ ಪಾಪ ದಾಖಲಾತಿ ಕೊಟ್ಟಿಲ್ಲ ಅವ್ರಿಗೆ, ಯಾರು ನಟರಾಜ್ ಅವ್ರಿಗೆ. ಇವರು ಮನವಿ ಪತ್ರ ಕೊಟ್ಟಿದ್ದಾರೆ, ನನಗೆ ಇಲ್ಲಿ ಜಾಗ ಬೇಕು ಅಂತ, ಈ ಎಲ್ಲೆಲ್ಲಿ ಜಾಗ ಬೇಕು ಅಂತ. ಲೀಸ್ಟ್ ಔಟ್ ತೆಗೀರಿ ಅದನ್ನ, ಯಾವ ಲೀಸ್ಟ್ ಔಟ್ ಮಾಡಿದಾರೆ ನೋಡೋಣ. ಎಷ್ಟು ಜನಕ್ಕೆ ಲೀಸ್ಟ್ ಮಾಡಿದಾರೆ ಅವರು, ಎಷ್ಟು ಜನ ಕೊಡಿ ಅಂತ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ? ಇಡೀ ತಾಲೂಕಲ್ಲ ಸರ್ ಅದು, ಅಥವಾ ಇಡೀ ಜಿಲ್ಲೆಗ? ಇಡೀ ತಾಲೂಕಿನ ಒಂದಷ್ಟು ಭೂ ಪ್ರದೇಶಗಳು, ಅದು ಗೋಮಾಳ ಆಗಿರ್ಬೋದು, ಅಥವಾ ಸರ್ಕಾರಿ ಭೂಮಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ತಾಲೂಕು ವ್ಯಾಪ್ತಿಯಲ್ಲಿ ಇರ್ಬೋದು, ಜಿಲ್ಲಾ ವ್ಯಾಪ್ತಿಲಿ ಇರ್ಬೋದು, ಇಷ್ಟು ಜನಕ್ಕೆ ಇವರೆಲ್ಲ ಕಚ್ಚಾಡ್ಬೇಕಾ? ಓಕೆ, ಎಷ್ಟಿದೆ ಸರ್ ನಟರಾಜ್ ಅವರ ನಿಮ್ ಪ್ರಕಾರ? ಅಲ್ಲ, ಎಷ್ಟು ಸಂಖ್ಯೆ ಇದೆ ಅಂತ ಲಾಸ್ಟ್ ಪೇಜ್ ತೆಗೆದ್ಬಿಡೋಣ ಒಟ್ಟಿಗೆ ರೀ. ನಿಮ್ಗೆ ಇವ್ರಿಗೆ ಮನವಿ ಪತ್ರ ಕೊಡ್ತಾರೆ, ನಿಮ್ಗೊಂದು ಸಣ್ಣ ಕಾಮನ್ ಸೆನ್ಸ್ ಬೇಡವೇನ್ರಿ? ಗ್ರಾಮ ಪಂಚಾಯತಿ 551 ಜನಕ್ಕೆ ನೀವು ಭೂಮಿ ಕೊಡಬೇಕು ಅಂತ ಮನವಿ ಪತ್ರ ಕೊಟ್ಟಿರೋ ದುಡ್ಡು ಕಟ್ಟಿ ಎಷ್ಟು ಸರ್? ನಿಜ ಹೇಳಿ ಎಷ್ಟು ಅಂತ. ನಾನು ಲೈವ್ ಅಲ್ಲಿ ಇದೀನಿ, ಕರ್ನಾಟಕದ ಜನ ನೋಡ್ತಾ ಇದಾರೆ. ಇಲ್ಲ, ಕಟ್ಟಿರೋದು ಲಿಸ್ಟ್ ಇದೆ ಸರ್. ಓಕೆ, ಎಷ್ಟು ಕಟ್ಟಿದ್ರೆ ನೋಡಿ ಸರ್ ಅಲ್ಲಿ. ಸರ್, ನಮ್ಮ ಮಾಧ್ಯಮ ಮಿತ್ರರು ಎದ್ದ ಧ್ವನಿ ಅಂತ ಒಂದು ಒಳ್ಳೆ ಪತ್ರಕರ್ತರು ನಟರಾಜಣ್ಣವರು, ಅವ್ರಿಗೆ ಸರ್ಕಾರ ಮಾಡಿರೋದು ಮೋಸ ಅಂತ ನಾನು ಹೇಳ್ಬೋದು ನೇರವಾಗಿ. ಯಾಕೆಂದ್ರೆ ದುಡ್ಡು ಕಟ್ಟಿಸ್ಕೊಂಡ್ಮೇಲೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ್ಕೊಂಡ್ಬಂದು ಹೇಳಿ ಎಷ್ಟು ಕಟ್ಟಿದ್ರ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ. 130 ರೂಪಾಯಿ ಸರ್, 130 ರೂಪಾಯಿ ಕಟ್ಟಿಸ್ಕೊಂಡು 500 ಜನ ಕೂಡ ಆ ವ್ಯಾಪ್ತಿಗೆ, ಉದಾಹರಣೆಗೆ ತಾಲೂಕಲ್ಲಿ ಯಾವುದೇ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಯಾವುದೇ ಎಲ್ಲೆಗಳಾಗಿರ್ಬೋದು, ಸರ್ಕಾರಿ ಭೂಮಿ ಆಗಿರ್ಬೋದು, ಅಥವಾ ರೈತ ಉಳುಮೆ ಮಾಡ್ತಿರೋ ಭೂಮಿ ಆಗಿರ್ಬೋದು, ನೀವು ಕಟ್ಟಿಸ್ಕೊಂಡು ಕೇವಲ 100 ಚಿಲ್ಲರೆ ಕಟ್ಟಿಸ್ಕೊಂಡು ಇವತ್ತು ಈ ರೈತರುಗಳಿಗೆ, ಈ ತರ ರೈತರುಗಳಿಗೆ ಅವ್ರು ಎಲ್ಲ ಯಾವುದು ಅಂತ ಗೊತ್ತಿರಲ್ಲ. ಇರುವಂತ ದಾಖಲಾತಿಗಳು ಯಾವ್ದು, ಇದೇ ವಿಚಾರ ಬನ್ನೂರೊಬ್ಳೆ ಆಗಿದೆ ಕಣ್ರಿ, ಸಿಹಳ್ಳಿ ಗ್ರಾಮದಲ್ಲಾಗಿದೆ. ನಾನು ತಾಲೂಕು ಆಫೀಸರ್ಗೆ ಫೋನ್ ಮಾಡಿ ಕೇಳಿದಾಗ, ತಾಸು ಕೆಲಸ ಮಾಡ್ತೀರಾ ನಿಮ್ ಯೋಗ್ಯತೆಗೆ? ಇದು ಬೇಕಾ ಇದು? ಅಲ್ಲಲ್ಲ. ಮತ್ತೆ ನೋಡಿ, ಸರ್ 100 ಚಿಲ್ಲರೆಗೆ DC ಆಫೀಸಲ್ಲಿ ಕಟ್ಸ್ಕೋತಾರೆ. 500 ಜನ ಚಿಲ್ಲರೆ ಕೊಟ್ಟಿದ್ದಾರೆ. ನಾಳೆ 5 ದಿನ 500 ಜನ ಕೋಮುವಾದಿಗಳ ತರ ಕಚ್ಚಾಡಿದಾಗ ಯಾರು ಸರ್ ಜವಾಬ್ದಾರಿ ಇದಕ್ಕೆ? ಅಧಿಕಾರಿಗಳೇ ನೇರವಾಣೆ ಅಲ್ವೇ? ಈಗ ತಾವೆಲ್ಲ ಇಷ್ಟೆಲ್ಲ ನೀವು ಮನವೊಲಿಕೆ ಮಾಡಿದ್ರಿ. ಅವ್ರು ಒಂದು ವಾದ ಇಷ್ಟೇ ನಟರಾಜಣ್ಣ ಅವ್ರದ್ದು, ನಾನು ಬಂದು ನನಗೆ ಲೀಸ್ಟ್ ಔಟ್ ಮಾಡಿದ್ದಾರೆ, ನನಗೆ ಈ ಜಾಗದಲ್ಲಿ ಬೇಕು ಅಂತ ಕೇಳ್ತಾ ಇದೀನಿ ಅಲ್ವಾ ಸರ್? ಆಯ್ತಾ, 1 ಎಕರೆ ಕೊಡಿ ಅಂತ. ಅಲ್ಲಿ ಜಾಗನೇ ಇಲ್ವಲ್ಲ ಪಾಪ ಅವ್ರಿಗೆ ಕೊಟ್ಟಿರಂತ. ಈಗ 1 ನಿಮಿಷ, ಅವ್ರ ತಂಗಿ ಕೊಟ್ಟಂತ ಜಮೀನು ನಾದಿ ಕೊಟ್ಟಂತದ್ದು 1 ಎಕರೆ ಅಂತ, ಅಲ್ಲಿರೋದು 36 ಕುಂಟೆ. ನಿಮ್ಗೆ 36 ಕುಂಟೆ ಅಂತ ನೀವು ಕಟ್ಟಿರೋ ದುಡ್ಡನ್ನ, ಆಯ್ತಾ, 100 ಚಿಲ್ಲರೆ ಕಟ್ಸ್ಕೊಂಡು, ಆಯ್ತಾ. ಮುಟ್ಟಾಳ ಅಧಿಕಾರಿಗಳು ನಾನು ಕೇಳೋದಿಷ್ಟ, ನಿಮ್ನ ಯಾವ್ದೇ ಗ್ರಾಮ ಪಂಚಾಯತಿ ಆಗ್ಲಿ, ಕೆಲವರು ಎಲ್ಲರಿಗೂ ಹೇಳ್ತಾ ಇಲ್ಲ, ಆಯ್ತಾ. ಈ ತರ ನೀವು ವ್ಯಾಜ್ಯ ತಗೊಂಡ್ಬಂದು ಇಡೀ ರಾಜ್ಯಕ್ಕೆ ಮಾಡಿರೋದು ಕೇವಲ ಇದೊಂದು ಸ್ಯಾಂಪಲ್ ಅಷ್ಟೇ. ನಮ್ಮ ದೊಡ್ಡ ದೊಡ್ಡ ಮಾಧ್ಯಮಗಳು, ಈ ದೊಡ್ಡ ವಿಷಯ ಕೂಡ ನಾನು ಕಳಿಸ್ತೀನಿ ಸಂಬಂಧಪಟ್ಟಂತ ಮಾಧ್ಯಮಗಳಿಗೆ. ಈ ತರ ಆದಾಗ ಇವ್ರೆ ಏನಾಗುತ್ತೆ ಸರ್? ಏನಿಲ್ಲ, ಸೂಕ್ತವಾಗಿ ಅತಿ ಬೇಗ ಇದ್ರ ಬಗ್ಗೆ ಗಮನ ವಹಿಸ್ಬೇಕು ಅಧಿಕಾರಿಗಳು. ಈಗ ಬಂದು ಅದ್ರ ಬಗ್ಗೆ ಚರ್ಚೆ. ಈಗ ತಾಲೂಕ್ ಆಫೀಸಲ್ಲಿ ಎಲ್ಲ ಓದ್ಲ ಹೊಡ್ಕೊಂಡೆ ಕೂತಿರೋದು, ಯಾರು ಬಂದು ಅಲ್ಲಿ ಸ್ಪಾಟ್ ಬಂದು ಕೆಲಸ ಮಾಡ್ತಾ ಇಲ್ಲ. ಈಗ ನೋಡಿ, ಇವ್ರಿಗೆ 223ರಲ್ಲಿ 72 ಎಕರೆ ಇದೆ. ಯಾರು ಬೇಕಾದ್ರೆ ಉಳ್ತಾ ಇರೋರ್ ಜಮೀನು ಬೇಕಾದ್ರೆ ಹೋಗಿ ಇಟ್ಕೋಬಹುದು. ಅವಕಾಶ, ಅದು 100 ಚಿಲ್ಲರೆ ಕಟ್ಬಿಟ್ಟು ಅಲ್ಲ, ಅವಕಾಶ ಕೊಟ್ಟಿರೋದು ಯಾರು ಅಲ್ವೇ? ಅಲ್ಲ, ಈಗ 223ರಲ್ಲಿ 72 ಎಕರೆ ಇದೆ. ಈಗ ಲಿಂಗೇಶ್ಗೆ 1.5 ಎಕರೆ ಇದೆ. ಹೌದು, ಆ 1.5 ಎಕರೆ ಬೇಕಾದ್ರೆ ಇನ್ನೊಬ್ಬ ಬಂದು ನನಗೂ ಆರ್ಡರ್ ಆಗಿ 220 ಇರುವಂತ ಒಂದು 23ರಲ್ಲಿ ಇರುವಂತ ಒಂದು ಎಲ್ಲೇ ಭೂಮಿಯ ಪಹಣಿಯಲ್ಲಿ ಇಷ್ಟ ಇದೆ. ಇವರೊಂದು ಮನವಿ ಕೊಟ್ಟಿದ್ದಾರೆ. 223ರಲ್ಲಿ 72 ಎಕರೆ ಇದೆ, 1.5 ಎಕರೆ ಜಮೀನ್ ಮಂಜೂರು ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 223ರಲ್ಲಿ ಯಾವ ಜಾಗ ಯಾರು ಬೇಕಾದ್ರೂ ಹೋಗಿ ತೋರಿಸಿ. ನೀವು ಬಂದು ತಾಲೂಕು ಅಧಿಕಾರಿಗಳೇ, PDOಗಳೇ, ಸಂಬಂಧಪಟ್ಟಂತ ಯಾರೆಲ್ಲ ಆರ್ಡರ್ ಮಾಡ್ತಾ ಇದೀರಾ? ಅಲ್ಲ ರೀ, ಸರ್ಕಾರ ಇವ್ರಿಗೆ ಹೇಳಿತಾ ಇದೀನಿ ಮಾಡಿ ಅಂತ. ಯಾವ ಕಾನೂನು ಇದೆ ಸರ್ ನಟರಾಜ್ ಅವರೇ? ನಿಮ್ಗೆ ಕೇಳೋಣ. ಆದೇಶ ಇತ್ತು. ಯಾವಾಗ ಯಾವಾಗ? ಓಕೆ ಓಕೆ, ಆದೇಶ ಇತ್ತು. ಅದನ್ನ ಆಗಲ್ಲ, ಗೊತ್ತಾಯ್ತು. ಎಷ್ಟನೇ ವಿಷಯದಲ್ಲಿ ತಾವು ಕಟ್ಟಿದ್ದು ಅಂದಾಜ್ ಹೇಳಿ, ಇಷ್ಟೇ ಅಂತ ನಿಖರ ಬೇಡ. ನೋಡ್ರಿ, ಒಬ್ಬ ರೈತ ಮಕ್ಕಳು 2018ರಲ್ಲಿ ಆದೇಶ ಮಾಡಿದ್ರು. ಓಕೆ ಓಕೆ, 2018ರಲ್ಲಿ ಆದೇಶ ಮಾಡಿದ್ರು. ಆಮೇಲೆ ಕಟ್ಸ್ಕೊಳಕ್ಕೆ ಒಂದ್ ದಿವಸ ಕೊಡೋಣ. ಈ ತರ ಒಂದು ಲೆಟರ್ ನಾನ್ ಬರ್ಕೊಟ್ರು ನನಗೂ 1.5 ಎಕರೆ ಮಂಜೂರು. ಓಹೋ, ಯಾರು ಸಂಘ ಸಂಸ್ಥೆ ಮತ್ತೆ ಯಾರೆಲ್ಲ ಸ್ವಲ್ಪ ತಿಳುವಳಿಕೆಸ್ತರು, ದಯವಿಟ್ಟು ಜೂಮ್ ಮಾಡಿ ತೋರಿಸಿ. ಯಾರೆಲ್ಲ ತಿಳುವಳಿಕೆಸ್ತಿರ್ತಾರೆ, ಯಾರೆಲ್ಲ ಕಾನೂನು ಗೊತ್ತಿದೆ, ಒಂದಷ್ಟು ಅರ್ಜಿಗಳು ಹಾಕಿದ್ರೆ ನಾವು ಮಾಡ್ಕೊಡ್ತೀವಿ ಅಂತ. ತೋರಿಸಿ. ಯಾವ ಸರ್ಕಾರ ಇತ್ತು ಸರ್ ಆಗ? ದರಿದ್ರ ಸರ್ಕಾರ 2018ರಲ್ಲಿ.
ಬಿಜೆಪಿ ಸರ್ಕಾರ ಇತ್ತು. ಓಕೆ, ನಿಜಲ್ಲೂ ಬಿಜೆಪಿನ ಇದ್ದಿದ್ದು, ಅದೆಲ್ಲ ಅನುಮಾನ ಬೇಡ ಆಯ್ತಾ. ನೀವು ಮಾಡೋ ಮುಟ್ಟಾಳ ಕೆಲಸಗಳಿಗೆ ಜನಪ್ರತಿನಿಧಿಗಳೇ ನೋಡ್ರಿ, ಒಬ್ಬ ಅಂಗವಿಕಲ ನಿಜವಾಗಿ ಅವ್ರ ಹತ್ರ ದಾಖಲಾತಿ ಅವ್ರ ಹತ್ರ ಇದೆ, ಯಾವನ್ ಬೇಕಾದ್ರೂ ಬಂದು ಚೆಕ್ ಮಾಡೋ ಅಧಿಕಾರಿ ನೀನು ಆಯ್ತಾ. ಹಾಗೆ ಇಷ್ಟು ಜನ ಅವ್ರ ಪರವಾಗಿ ನೋಡಿ, ಒಂದೇ ಕೋಮ್ನವರು ಅವ್ರ ಪರವಾಗಿ ಇವತ್ತು ಸಾಂತ್ವನ ಹೇಳುವಂಥದ್ದು ಆಯ್ತಾ. ಇವತ್ತು ಈ ತರ ನೀವು ತಗೊಂಬಂದು ಜನಗಳಿಗೆ ತೊಂದರೆ ಕೊಡ್ತಾ ಇದ್ರಲ್ಲ, ನಿಮ್ ಮುಟ್ಟಾಳ್ತನ ಕೇಳಿ ನೀವು ಕೊಟ್ಮೇಲೆ ಲೀಸ್ಟ್ ಔಟ್ ಮಾಡಿದ್ಮೇಲೆ ಗ್ರಾಮ ಪಂಚಾಯತಿಗೆ ಒಂದು ವ್ಯವಸ್ಥಿತವಾದಂತಹ ಮಾಹಿತಿ ಕೊಡಿ. ಇವ್ರಿಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಜಮೀನು, ಬಾಕಿ ದುಡ್ಡನ್ನ ಕಟ್ಟಿಸ್ಕೊಳ್ಳಿ ಇವರು ಅಲ್ವೇ. ಆ ಭೂಮಿಗೆ ಏನಾಗುತ್ತೆ ಆ ದುಡ್ಡನ್ನ ಕಟ್ಟಿಸ್ಕೊಳ್ಳಿಗೆ ಕೇವಲ ಒಂದು ಲೀಸ್ಟ್ ಔಟ್ ಮಾಡ್ಬಿಟ್ಟು ಈ ತರ ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದು ಎಷ್ಟು ಸರಿ ಸರ್? ಸಿದ್ದರಾಜ್ ಅವ್ರು ಏನ್ ಹೇಳ್ತೀರಾ? ಇವಾಗ ನಾವು ಅಲ್ಲಿ ಕೀದೊಡ್ಪುರ ಸರ್ವೆ ನಂಬರ್ 223 ಇದೆಯಲ್ಲ, ಅದರಲ್ಲಿ ಲಿಂಗೇಶ್ನವ್ರದ್ದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಅದು ಪಕ್ಕವಾಗಿದೆ. ಅದರ ಜೊತೆಗೆ ನಟರಾಜ ಮೂರ್ತಿ ಅವರು ಅವರ ನಾದನಿಗೆ ಮಂಜೂರಾಗಿರ್ತಕ್ಕಂಥ ಅಷ್ಟಲಕ್ಷ್ಮಿ ಅವರತಕ್ಕಂಥದಕ್ಕೆ ದಾಖಲಾತಿ ಕೂಡ ಇದೆ. ಆದರೆ ಈ ನಡುವೆ ಸರ್ಕಾರಕ್ಕೆ ಇವರು ಮನವಿಯನ್ನ ಕೊಟ್ಟಿದ್ದು 2018ರಲ್ಲಿ ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ಜಾಗ ಇದೆ, ನಮಗೂ 1 ಎಕರೆ ಮಂಜೂರು ಮಾಡ್ಕೊಡಿ ಅಂತ ಹೇಳಿ. ಹಾಗೆ ನಾನು ವಿಧಾನಸಭೆ ಕೇಳ್ತೀನಿ ಕಣ್ರಿ, ವಿಧಾನಸಭೆ ಕೊಟ್ಬಿಡಿ ಬಿಡ್ರಿ, ಕಟ್ಟಿಸ್ಕೊಂಡು ದುಡ್ಡನ್ನ ಒಂದಷ್ಟು. ಆದ್ರೆ ಇಲ್ಲಿ ಸರ್ಕಾರ ಅರ್ಜಿಗಳನ್ನ ಒಂದು ಸ್ಕೂಟ್ನಿಯನ್ನು ಮಾಡಿಕೊಂಡು ಒಂದು ಪಟ್ಟಿಯನ್ನ ಮಾಡಿದೆ. ಆ ಪಟ್ಟಿಯಲ್ಲಿ ತೆಗೆದುಕೊಂಡು ಬಂದು ನಟರಾಜ ಮೂರ್ತಿ ಅವರು ಇದು ನನಗೆ ಮಂಜೂರಾಗಿದೆ, ಅಲ್ಲಿ ಬೇರೆಯವರು ಯಾರ್ಯಾರು ಉಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಉಳ್ತಿದ್ದೀನಿ. ಆದ್ರೆ ಸರಿಯಾದ ರೀತಿಯಲ್ಲಿ ಸರ್ಕಾರದಲ್ಲಿ ಅವರು ಅದನ್ನ ಹಂಚಿಕೆಯನ್ನು ಮಾಡಿಲ್ಲ. ಆ ಪಟ್ಟಿನಲ್ಲಿರ್ತಕ್ಕಂಥದ್ದು ಕೂಡ ಎಲ್ಲ ತಾಲೂಕಿನ ಸಂಪೂರ್ಣವಾದಂತಹ ದರಖಾಸ್ತು ಭೂಮಿ ಮತ್ತೆ ಗೋಮಾಳ ಭೂಮಿಗಳೆಲ್ಲಿದೆಯೋ ಅಲ್ಲಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅಷ್ಟು ಜನಕ್ಕೂ ನಾವು ಕೊಡ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೂಡ ನಟರಾಜ ಮೂರ್ತಿ ಅವರು ಪಟ್ಟಿಯನ್ನ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಮೈಸೂರಿನವರಿಗೆ. ಅವರು ಆ ಪಟ್ಟಿಯನ್ನ ಮಾಡಿದ್ದಾರೆ. ಆ ಪಟ್ಟಿಯ ದಾಖಲಾತಿಯನ್ನು ಒಂದು ಇವರು ಹಣವನ್ನು ಕಟ್ಟಿ ತಗೊಂಡಿದ್ದಾರೆ, ನಕಲನ್ನ. ಆ ನಕಲು ಪ್ರತಿಯನ್ನ ತೆಗೆದುಕೊಬಿಟ್ಟು ನನಗೆ ಮಂಜೂರಾಗಿದೆ, ಇಲ್ಲಿ ಭೂಮಿ ನನಗೂ ಬೇಕು ಅಂತ ಹೇಳಿ ಏನು ಈ ಲಿಂಗೇಶು ಮತ್ತೆ ಅವರ ಅಕ್ಕನ ಹೆಸರಲ್ಲಿ ಇದೆಯಲ್ಲ, ಇವಾಗ 1 ಎಕರೆ 20 ಗುಂಟೆ ಆ ಜಮೀನು ನನಗೆ ಬರುತ್ತೆ, ಅವ್ರಿಗೆ ಅಲ್ಲಿ ಬರಲ್ಲ ಅಂತೇಳಿ. ಅದ್ರ ಜೊತೆಗೆ ಮಂಜೂರಾತಿ ಆಗಕ್ಕೂ ಮುಂಚಿತವಾಗಿ ಅಷ್ಟಲಕ್ಷ್ಮಿ ಅವ್ರದ್ದು 33 ಗುಂಟೆಯನ್ನು ಮಾತ್ರ ಇವರಿಗೆ ಮಾತ್ರ ಅಕ್ಕಿರಿದೆ. ಆದ್ರೆ ನನಗೂ ಕೂಡ 36 ಗುಂಟೆ ಅಲ್ಲಿದೆ, ನಾ ಅಳ್ತಾ ಮಾಡಿಸ್ತೆ, ಜಮೀನು ಅಲ್ಲಿ ಬರ್ತಲ್ಲ, ಇವ್ರಿಗೆ ಇರ್ತಕ್ಕಂಥದ್ದು ಕೇವಲ 2 ಎಕರೆ ಅಂತ ಹೇಳ್ತಾರೆ. ಆಗಿದ್ಮೇಲೆ ಸರ್ಕಾರ ಇವ್ರಿಗೆ ಮಂಜೂರಾತಿ ಮಾಡಿತ್ತೆ, ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅಧಿಕ ಪ್ರವೇಶ ಮಾಡಿದಂತ ಅವ್ರ ಮೇಲೆ ಕಾನೂನು ಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರದವರು ಆದಷ್ಟು ಫಸ್ಟ್ ಆದೇಶ ಮಾಡಿದ್ನಲ್ಲ ಮುಟ್ಟಾಳ ಯಜಮಾನ್ರೆ, ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಯಾಕೆ 2018ರಲ್ಲಿ ಸಾರ್ವಜನಿಕ ದುಡ್ಡು ಕಟ್ಸ್ಕೋತಾರೆ, ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ ಆಯ್ತಾ. ನಿಮ್ಗೆ ತಾಕತ್ತಿದ್ರೆ ಬಹಿರಂಗ ಮಾಧ್ಯಮದಲ್ಲಿ ಕೊಡ್ಬೇಕಾಯ್ತು. 2018ರಲ್ಲಿ ಆದೇಶ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅಷ್ಟಲಕ್ಷ್ಮಿ ಅವರಿಗೆ ಏನು 1 ಎಕರೆ ಆಗಿದೆ, ಆದೇಶ ಇದೆ. ಆದ್ರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅರ್ಜಿಯನ್ನ ಕೊಟ್ಟಿದ್ರಲ್ಲ, ಆ ಒಂದು ದಾಖಲಾತಿ ಪ್ರತಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಮಂಜೂರಾತಿ ಕಾಪಿನೂ ಆಗಿರೋದಿಲ್ಲ. ಈಗ ನಾವು ಸಾವಿರಾರು ಜನ ಇಲ್ಲಿ ಒಂದು ತಲಕಾಡು ಮಲ್ಗುಡ್ಡೆ ಇದೆ, ಮಲ್ಗುಡ್ನಲ್ಲಿ ಬೇಕಾದಷ್ಟು ಜನ ಅರ್ಜಿ ಹಾಕೋತೀವಿ ನನಗೆ, ಆವಾಗ ಅದಲ್ಲಿ ಪಟ್ಟಿಯನ್ನು ಮಾಡಿರ್ತಾರೆ. ಎಷ್ಟು ಜನ ಹಾಕಿದ್ರ ಪಟ್ಟಿಯನ್ನ ಕೊಡಿ ಅಂತ ತಗೊಂಡಿದೀವಿ ನಾವು. ಆ ಪಟ್ಟಿ ಆಧಾರದ ಮೇಲೆ ನಟರಾಜ ಮೂರ್ತಿ ಅವ್ರಿಗೆ ಆಗ್ಲಿ ಅವ್ರಿಗೆ ಆಸ್ತಿ ಕೊಡಬಾರ್ದು ಅಂತ ಏನಿಲ್ಲ. ಅದನ್ನ ಅವ್ರು ಸರಿಯಾದ ರೀತಿಯಲ್ಲಿ ಆಗುವವರೆಗೆ ನಟರಾಜ ಮೂರ್ತಿ ಬೇಕು, ಇಲ್ಲ ಅವ್ರ ಜಮೀನು ಎಲ್ಲಿ ಬರ್ತಕ್ಕಂಥದ್ದು ಹುಡುಕೋಬೇಕು. ಈಗ ಲೋಕೇಶ್ ಅವರು ಅವ್ರ ಅಂಗವಿಕಲರು ಅನುಭವಿಸ್ತಾ ಇದ್ರಲ್ಲ, ಆ ಜಮೀನು ನಂದು ಅಂತ ಅತಿಕ್ರಮಣ ಪ್ರವೇಶ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಓಕೆ, ಇನ್ನೊಂದು ಈ ಕೆಲವರು ಭೂಗಳರು ಇದಾರಲ್ಲ, ರಾಜಕಾರಣಿಗಳು, ಅದ್ ಯಾವ್ದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಕೊಡ್ರಿ ಅಂತವ್ರದ್ದು ಇವತ್ತು ಬೆಂಗಳೂರಿನಲ್ಲೇ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನ ಇವತ್ತು ಜಪ್ತಿ ಮಾಡಿದ್ರಲ್ಲ, ಮಾಡಿ ಅದೇ ತರ ಇದೇ ತಲಕಾಡು ಹೋಬಳಿನಲ್ಲಿ ನನ್ಗೆ ಮಾಹಿತಿ ಬಂದಂತದ್ದು ಯಾವ್ದೋ ಒಬ್ಬ ಪತ್ರಕರ್ತನ ಹೆಸರಲ್ಲೂ ಕೂಡ ಇದೊಂದು ಬೇರೆ ಒಂದು ಪತ್ರಕರ್ತರ ಹೆಸರು ಕೂಡ ಒಂದು ಭೂಗಳತನ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಕೂಡ ಮುಂದಿನ ದಿನಗಳಲ್ಲಿ ನಾನು ತನಿಖೆ ಮಾಡ್ತೀನಿ, ಸುದ್ದಿ ಕೂಡ ಮಾಡ್ತೀನಿ. ಐ ಡೋಂಟ್ ಫಿಯರ್. ಬಟ್ ಏನು ಅಂತಂದ್ರೆ ಈ ತರ ರೈತಾಪಿ ಜನಗಳು ಇವಳಿಗೆ ಕಣ್ಣೋರ್ಸ ಕೆಲಸ ಮಾಡಿ ಜಗಳ ಮಾಡೋ ಕೆಲಸ ಮಾಡ್ತಾರಲ್ಲ, ಇದು ಸರಿನಾ? ಇದು ಕಾನೂನು ಬಾಹಿರವಾಗಿರುತ್ತೆ. ಆದ್ರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇರ್ತಕ್ಕಂಥ ರೈತ ಬಂಧುಗಳಿಗೆ ಸರ್ಕಾರದ ನೆರವನ್ನು ನೀಡಿ ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳ ಮುಖಾಂತರ ಅವರ ಸರ್ವೆ ಮಾಡಿಕೊಟ್ಟು ಅವರ ಆದೇಶ ಪ್ರತಿಗಳನ್ನ ಕೊಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರದ ತಮ್ಮ ಪರಿಚಯ. ನನ್ನ ಹೆಸರು ಸಿದ್ದರಾಜು ಅಂತ, ನಾನು ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕರು. ನಂದು ಸ್ವಂತ ಊರು ಬಂದು ಟಿ-ಬೆಟ್ಟಹಳ್ಳಿ. ಥ್ಯಾಂಕ್ ಯು ಸರ್. ನೋಡ್ರಿ, ಕೊಡಿ ಹೇಳಿ ಯಜಮಾನ್ರ. ಸಿದ್ದರಾಜ್ ಅವ್ರೆ, ನೀವು ಹೇಳಿದ್ರಲ್ಲ ಲಿಂಗೇಶ್ ಅವ್ರಿಗೂ ನಟರಾಜ್ನವ್ರಿಗೂ ಅಂತ ಹೇಳಿದ್ರಲ್ಲ. ಇಲ್ಲಿ ಹೇಳಿ. ಲಿಂಗೇಶ್ ಅವರು
ಮಾಡ್ಕೊಂಡಿರ್ಬೋದು. ನಟರಾಜ್ ಅವರು ಅವರಾಗಿದ್ದವ್ರು ಬಂದು ಮೇಲ್ ಬೀಳಿಲ್ಲ, ಸರ್ಕಾರ ಅನುಮತಿ ಮಾಡ್ತಾರೆ, ಸರ್ಕಾರ ಬಂದು ಆದೇಶ ಕೊಡ್ತು. ಹಾಗಾಗಿ ಅರ್ಜಿ ಹಾಕಿದ್ರು. ಬಂದಲ್ಲಿ ಒತ್ತುವರಿ ಜಮೀನು ಮಾಡಿದ್ದಾರೆ. ಬಟ್ ಅವ್ರು ಅನುಭವ ಮಾಡಿ ಒತ್ತು ವ್ಯವಸಾಯ ಮಾಡಿದ್ರೆ ಅವ್ರು ಕೈ ಹಾಕ್ತಿರ್ಲಿಲ್ಲ. ಉದಾಹರಣೆಗೆ ಅಣ್ಣ, ನಿಮ್ಗಷ್ಟು ನನ್ಗೆ ವಯಸ್ಸಾಗಿಲ್ಲ, ಜವಾಬ್ದಾರಿ ಕೂಡ ಜಾಸ್ತಿ ಇದೆ, ವಿಚಾರಗಳು ಕೂಡ ತಿಳ್ಕೊಂಡಿದ್ರ. ಇವತ್ತು ಖಾಲಿ ಜಮೀನು ಅವ್ರ ಹೆಸರಲ್ಲಿ ಇರುತ್ತೆ, ಯಾರು ಹೋಗಿಲ್ಲ ಅಂತ ಬೇರೆಯವ್ರು ಹೋಗಕ್ಕಾಗಲ್ಲ ಅಲ್ವಾ? ನಾನು ಹೇಳುದು ಅವ್ರಿಗೆ ದಾಖಲಾತಿಗಳು ಆಗಿದ್ರೆ ಅವನು ಉಳುವಾಗ್ಲೇ ಯಾಕಪ್ಪ ಇದು ಉಳ್ತಿ ಅಂತ ಅನ್ಬೋದಾಗಿತ್ತು. ಒಟ್ಟು ಎಲ್ಲ ಅಚ್ಚುಕಟ್ಟು ಆದ್ಮೇಲೆ ಬಂದ್ಬಿಟ್ಟು ನನಗೆ ಅನ್ವಯಿಸ್ತವ್ರು ನನಗೆ ಸಂಬಂಧಪಟ್ಟದು ಅಂತ ಹೇಳ್ತಾರಲ್ಲ, ಈ ಸಿದ್ದರಾಜ್ ಅವ್ರು ಹೇಳಿದ್ರು ಅದು ಅವ್ರಿಗೆ ಸಂಬಂಧಪಡಂತ. ಇದಕ್ಕೆಲ್ಲ ಕಿತ್ತಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರ ಬಂದು ನಾನು ಇವರು ಎಲ್ಲ ವಾದ ಮಾಡಿದ್ರು ಏನು ದಾಖಲಾತಿ ಎಷ್ಟೇ ವಾದ ಮಾಡಿದ್ರು ಅದಷ್ಟೇನೆ. ಅವನು ಕೋರ್ಟ್ ಕಚೇರಿ ಎಲ್ಲ ತಾನೆ, ಇವನು ಕೋರ್ಟ್ ಕಚೇರಿ. ಯಾರಪ್ಪನ ಮನೆ ಸ್ವತ್ತಿಗೆ, ಸರ್ಕಾರಿ ಸ್ವತ್ತಿಗೆ ಅಥವಾ ಅವನ್ ಪಿತ್ರಾಜಿತ್ವ ಸ್ವತ್ತಲ್ಲ ಇವನ್ ಕೆಲವರು ನೋಡಿ. ಇದೇ ತಾಲೂಕಲ್ಲಿ ಸರ್ಕಾರ ಮಾಡಿರೋ ಅನ್ಯಾಯಕ್ಕೆ ಮೋಸಕ್ಕೆ ನಾವುಗಳಾಗ ಬಲಿಯಾಗಿ ಇದು ಕೂಡ ಮೂಢ ಹಗರಣ ತರ ದೊಡ್ಡ ಹಗರಣ ಆಗುತ್ತೆ ಸರ್. ಮಾಡಿದ್ದಾರೆ ಇವರು. ಯಾಕೆಂದ್ರೆ ಅಪ್ಲಿಕೇಶನ್ ಹಗರಣ ಇದು. ಭೂಮಿಗೆ ಮಂಜೂರಾತಿ ಮಾಡ್ತೀವಿ ಅಂತ 2018ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದಂತ ಅಪ್ಲಿಕೇಶನ್ ಹಗರಣ ಇದು. ಹೌದು ಅಲ್ವೇ? ಹೌದು, ಖಂಡಿತವಾಗಿ. ಆಮೇಲೆ ಇದು ಮಾಡಿರೋದೇ ಇದು ಮಾಡಿದ್ರು. ಈಗ ಅನುಭವಿಸ್ತಿರೋರು ಯಾರು? ಇನ್ನೊಂದು ಅಣ್ಣ, ಈಗ ಇದೇ ಹೋಬಳಿನಲ್ಲಿ, ಈಗ ನಾನು ತಲಕಾಡು ಹೋಬಳಿಲಿ ಇದ್ದೀನಿ, ಇದೇ ಹೋಬಳಿನಲ್ಲಿ ಆಯ್ತಾ, ಈ ತರ ರೈತರಿಗೆ ಎಷ್ಟೋ ಸಮಸ್ಯೆಗಳಾಗಿದೆ. ದಯವಿಟ್ಟು ಎಲ್ಲ ಹೊರಗಡೆ ಬರಬೇಕು, ದಯವಿಟ್ಟು ಹೊರಗಡೆ ಬರಬೇಕು. ಒಂದು ಹಾಗೆ ಆಗಿದೆ. ಡಿಸಿ ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ, RTC ಕೊಡ್ಬೇಕು ಅಂತ ಸಮಯದಲ್ಲಿ ಯಾರೋ ಹೇಳಿದ್ರು ಕೊಡ್ಲಿಲ್ಲ. ಅವ್ರು ನನ್ನ ಹತ್ರನೇ ಬಂದ್ರು, ನಂದೇ ಅಂತ. ಅವ್ರ ಹತ್ರ ಹೋಗಿ ನಾನು DC ಅವ್ರಿಗೆಲ್ಲ ರಿಕ್ವೆಷನ್ ಕೊಟ್ಟು ಎಲ್ಲ ಮಾಡಿದೆ. ಅವ್ರು ಮಾಡಕ್ಕಲ್ಲ, ಯಾವನೊಬ್ಬ ತಂಟೆ ತಗರಾಳ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವನಾಗ RTC ಮಾಡಕ್ಕಲ್ಲ. ಅವ್ರು ಅನುಭವದಲ್ಲೇ ಇದ್ದಾರೆ. ಹಾಗೆ ಮೇದ್ನಿ ಗ್ರಾಮದಲ್ಲಿ ಒಬ್ರಿಗೆ ಆಗಿದೆ, ಮೇದ್ನಿ ಗ್ರಾಮದಲ್ಲಿ ಮಾಳಗಣ್ಣವ್ರಿಗೆ. ಅದನ್ನ ಬೇರೆಯವ್ರು ಒಬ್ರು ಅನುಭವಿಸ್ತಾ ಇದ್ದಾರೆ, ಬೇರೆಯವ್ರು ಅನುಭವಿಸ್ತಾ ಇದ್ದಾರೆ. ನಾವು ಅದನ್ನ ಖಾತೆಕ್ಕಿಂತ ಮಾಡ್ಕೊಡ್ರಿ, ಯಾಕ್ರಿಂದ RTC ನಲ್ಲಿ ಕೊಡ್ರಿ, MR ಕೊಡ್ಸ್ರಿ ಅಂತ ನಾವು ಕೇಳಿದಾಗ ಅವರು ಸರ್ವೆ ಮಾಡಿಸ್ಬೇಕು. ಸರ್ವೆಗೆಲ್ಲ ನಾವು ಅಪ್ಲೈ ಮಾಡಿದ್ವಿ. ಮತ್ತೆ ಅವ್ರಿಗೆ ಶಕ್ತಿ ಸಾಲಿಲ್ಲ, ಹುಡುಗರು ಬರಕಾಲಿಲ್ಲ, ಬಿಟ್ರು. ಇಂಥ ಅನ್ಯಾಯ ಅಕ್ರಮಗಳನ್ನ ಸರ್ಕಾರವೇ ಮಾಡ್ಕೊಬಂದು ಅಧಿಕಾರಿಗಳು ಮುಖ್ಯವಾಗಿ ಅಧಿಕಾರಿಗಳೆಲ್ಲ ಸೇರ್ಕ ಮಾಡ್ಬಿಟ್ಟು ಇವರ ದುಡ್ಡಿನ ಆಸೆ, ಇವರಲ್ಲಿ ಲಂಚ, ಇವ್ರು ಬದುಕ್ಬೇಕು, ಬಾಳ್ಬೇಕು, ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರು ಒಡವ ವಸ್ತ್ರಗಳು ಮಾಡಿ ಸಾಕೊಳ್ಬೇಕು. ಇಂಥ ಅಮಾಯಕರುಗಳ ಹತ್ರ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರು ಮಾಡ್ಬೇಕು. ಆ ಒಂದು ಕಾರಣದಿಂದ ಇವ್ರು ಅವರೆಲ್ಲ ಮಾಡಿ ಈ ಎರಡು ಪಾವಿಗಳನ್ನ ಇಲ್ಲ ಇವ್ರಿಬ್ರೇ ಅಂತಲ್ಲ, ಈ ತರ ಸಾವಿರಾರು ಇದೆ. ನಮ್ಮ ರಾಜ್ಯದಲ್ಲೇ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇಂಥ ಏಸ್ಕೆ ಕೆಲಸಗಳನ್ನ ಮಾಡೋದ್ ಬದಲು ಸುಮ್ನೆ ಅವರು ದನವಕ್ಕರು ಹೌದು ಇಷ್ಟು ಒಂದಕ್ಕೊಂದು. ಈಗ ನಾವು ಇನ್ನೆಷ್ಟು ಜನ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿಲ್ಲ ಅಲ್ಲಬೇಕು. ಏನಕ್ಕೆ ಏನ್ ಲಾಭ? ಲಿಂಗೇಶದಿಂದ ಏನ್ ಲಾಭ? ನಟರಾಜ್ ಮೂರ್ತಿಯಿಂದ ಏನ್ ಲಾಭ? ನಮ್ಗಳ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿಲ್ಲ ಅಲ್ಲಬೇಕು ಅನ್ನೋದು ಏನ್ ಬಂದಿದೆ? ಈ ಸರ್ಕಾರದ ಮುಖ್ಯಾಳುಗಳು ಮಾಡೋವಂತ ಅಧಿಕಾರಿಗಳು ಇವರು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾವ್ಯಾಕೆ ಇಲ್ಲೆಲ್ಲ ಬಂದಲ್ಲ? ಖಂಡಿತ. ಸೊ ಇದನ್ನ ತೀರಾ ನೀವು ಇದನ್ನ ಮೇಲ್ಮಟ್ಟಕ್ಕೆ ಮನವಿ ಹಾಕಿ ನಿಮ್ಮ ಖಂಡಿತ. ಕೇವಲ ಸೋಷಿಯಲ್ ಮೀಡಿಯಾ ಸುದ್ದಿ ಅಲ್ಲ ಇದು. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸಂಬಂಧಪಟ್ಟಂತ ಯಾವೆಲ್ಲ ನಿಮ್ಮ ಇದನ್ನ ಇನ್ನಾರು ಜವಾಬ್ದಾರಿ ಇಲ್ದಿರೋಂತ ಇಲಾಖೆಗಳಿದೆಯೋ ಅವ್ರಿಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಇನ್ನಾರು ಎಚ್ಚೆತ್ಕೊಂಡು ಅವರು ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಲಿ. ನಿಜ ಹೇಳಿದ್ರು ನಮ್ಮ ಜಿಲ್ಲೆ ಯಾರು ನಮ್ಮ ಕಾಂತರಾಜ್ ಅವರು ತಾಲೂಕ್ ಆಫೀಸ್ಗೆ ಹೋಗು, ಆ ಟೇಬಲ್ ಅವ್ರಿಲ್ಲ. ಒಬ್ಬ ರೆಸಿಸ್ಟೆಂಟ್ ಹತ್ರ ಹೋಗು, ಆ ಟೈಮ್ ಸರಿಯಾಗಿ ಬಂದಿರಲ್ಲ. ನಾವು ಏನೇ ಕೆಲಸ ಕಾರ್ಯಗಳಿಗೋರು 4 ದಿನ 5 ದಿನ ಅಲ್ಲಬೇಕು. ಅಂತ ಅಧಿಕಾರಿಗಳು, ಅಂತ ನೌಕರರು ನಮ್ಮ ತಾಲೂಕು ಅದ್ರಲ್ಲಿ ಬೇರೆ ಆಯ್ತಾ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಏನೋ ಮಾಡ್ಬಿಡ್ತಾ ಇದೀವಿ ನಾವು. ಏನು ಮಾಡ್ಲಿಲ್ಲ, ಅಲ್ಲೇನು ಆಗೋದು ಇಲ್ಲ. ಆಶ್ವಾಸನೆ ಕೊಡ್ತಾರೆ, ಆಶ್ವಾಸನೆ ತಕ್ಕಂತೆ ನಡೆಯೋದಿಲ್ಲ. ಇಂಥ ಒಂದು ಸರ್ಕಾರ ಯಾಕೆ ಬೇಕು? ಇಂಥ ಸರ್ಕಾರದಲ್ಲಿ ಅಧಿಕಾರಿಗಳು ಯಾಕೆ? ನಾವೇ ತಾನೇ ಆಯ್ಸ್ ಕಲಿಸಿದವ್ರನ್ನ ಆಯ್ಸ್ ಕಳಿಸ್ತು ಒಳ್ಳೆ ಕೆಲಸ ಮಾಡ್ತಾರೆ, ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ಅವ್ರಿಗೆ ಲಗ್ಜುರಿಗೆ ಒಳ್ಳೆ AC ಕಾರ್ ಇರುತ್ತೆ, ತಿರುಗಾಡ್ತಾರೆ, ಬರ್ತಾರೆ. ನೋಡಿ ಈಗ ಇನ್ನೊಂದು ವಿಷಯ ಇಡೀ ರಾಜ್ಯ ನೋಡ್ತಾ ಇದೆ. ಮತ್ತೆ ಮರುಕಳಿಸ್ತೀನಿ ಈ ವಿಚಾರನ. ಅಮೇತಿನಲ್ಲಿ ನೀವ್ ಹೇಳ್ದಂಗೆ ನಮ್ಮ ನರಸೀಪುರ ತಾಲೂಕು ತಲಕಾಡು ಹೋಬಳಿಲಿ ಅಮೇತಿನಲ್ಲಿ ಯಾವ್ದೋ ಒಬ್ಬ ಅಧಿಕಾರಿ ಬರ್ತಾರೆ, ಜೊತೆಗೆ ಜನಪ್ರತಿನಿಧಿ ಬರ್ತಾರೆ, ಮುಟ್ಟಾಳ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಉಳುಮೆ ಜಮೀನ ಇವ್ರು ತಗೊಳಕ್ ಹೋಗ್ತಾರೆ. ಅದು ಎಲ್ಲ ಗೊತ್ತಾಗಿ ಇಡೀ ರಾಜ್ಯಕ್ಕೆ ಜಾಗಿರಾಗುತ್ತೆ. ನಾನು ಕೂಡ ಸುದ್ದಿ ಮಾಡ್ತೀನಿ. ಇವ್ರಿಗೇನ ಮಾನ ಮರ್ಯಾದೆ ಇದೆಯಾ ಸರ್? ಇಲ್ಲ. ಜನಪ್ರತಿನಿಧಿಗಳಿಗೆ ಒಂದು
ನಿಜವಾದ ಸರ್ಕಾರಿ ಸೇವೆ ಮಾಡ್ತೀವಿ, ನಾವು ಬಡವ್ರ ಬಗ್ಗೆ ಸಹಾಯ ಮಾಡ್ತೀವಿ ನಾವು ಮನೋಭಾವ, ಜಾತಿ ಹೆಸರು ಹೇಳ್ಕೊಂಡ್ ಬರ್ತಾರೆ, ಮನೆ ಭಾವನೆ ಇದ್ರೆ ಅವರು ಎಲ್ಲಾ ರೀತಿ ಬಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಲಿ. ಇಲ್ಲ ಯಾವನ್ನೋಗು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹೋದಯ ಅವ್ರಿಗೆ ಕಾಸು ಕೊಡ್ಬೇಕು, ಒಂದು ಹೋಮ್ ಸರ್ವಿಸ್ ಕೇಳಕ್ ಹೋದಯ ಅವ್ರಿಗೆ ಕಾಸು ಕೊಡ್ಬೇಕು. ಇಡೀ ತಾಲೂಕಲ್ಲಿ ನರಸೀಪುರ ತಾಲೂಕು ಇಂಥ ಒಂದು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿದ್ದಾರೆ. ನಾವು ಇವ್ರನ್ನೆಲ್ಲ ನೋಡಿ ಸಾಕಾಗಿದೆ. ಇನ್ನು ವಿಧಿ ಇಲ್ಲ. ಅಯ್ಯೋ ನಮ್ ಕೆಲಸ ಆಗ್ಲೇನೆ ಕಿತ್ಕೈದು ಜನ 500 ನೋಡಿ. ಇದೇನ್ ಸಮಸ್ಯೆ ಇದೆ ಯಜಮಾನ್ರೆ, ಸೇಮ್ ಸಮಸ್ಯೆ ಸಿಹಳ್ಳಿ ಭಾಗದಲ್ಲಿ ಆಗುತ್ತೆ ಆಯ್ತಾ. ಇದೇ ಸೇಮ್ ಸಮಸ್ಯೆ ಸಿಹಳ್ಳಿ ಭಾಗದಲ್ಲಿ ಆಗುತ್ತೆ. ನಾನೊಬ್ಬ ತಾಲೂಕ್ ಆಫೀಸರ್ ಫೋನ್ ಮಾಡಿದ್ರೆ ಸಮಂಜಸ ಹೇಳಲ್ಲ. ನೆಟ್ಟಿಗೆ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಅನೌನ್ಸ್ ಮಾಡಿ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿ ಅಂತಕ್ಕಂಥದ್ನ ಮನಗಟ್ಟು ಮಾಡ್ಲಿಕ್ಕೆ ಆ ಮೇಲಧಿಕಾರಿಗಳಿಗೆ ನೀವು ಮನವಿ ಮಾಡಿ ಅವರು ಸೂಕ್ತ ಕ್ರಮ ತಗೊಳ್ಳಿ. ಯಾವ ಭ್ರಷ್ಟ ರಾಜಕಾರಣಿಗಳಾಗ್ಲಿ, ಭ್ರಷ್ಟ ಅಧಿಕಾರಿಗಳಾಗ್ಲಿ ನ್ಯಾಯಬದ್ಧವಾಗಿ ತಿಳ್ಕೊಂಡು ಎಚ್ಚೆತ್ಕೊಂಡು ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ ಇಡೀ ತಾಲೂಕಿಗೆ ಒಂದು ಚಾಲೆಂಜ್ ಆಫ್ ಇದೊಂದು ಸುದ್ದಿ. ಹಾಗೇನೆ ಜೊತೆಗೇನು ಅಂತಂದ್ರೆ ಒಬ್ಬ ಅಪರಾಧಿ ನಿರಪರಾಧಿ ಅಂತ ಬರಲ್ಲ ಇಲ್ಲಿ. ಏನು ಗೊತ್ತಿಲ್ಲದಂತ ಸಾರ್ವಜನಿಕರು ದುಡ್ಡು ಕಟ್ಸ್ಕೊಂಡು ಏನ್ ನೀವು ಮೂಡಾಕ್ ಮಾಡಿದ್ರು ಅದೇ ತರ ಇವತ್ತು 2018ರಲ್ಲಿ ಬಿಜೆಪಿ ಸರ್ಕಾರ ಮಾಡಿದಂತ ಘನಘೋರ ಅಂದ್ರೆ DCFs ಅಲ್ಲಿ ನೀವು ಕಾಲ್ ಮಾಡ್ತೀರಾ, ಎಲ್ಲೆಲ್ಲಿ ಭೂಮಿ ಬೇಕು ನೀವು ತಗೊಬಹುದು ಅಂತ ಅವ್ರು 100 ಚಿಲ್ಲರೆ ನಟರಾಜನ ಕಟ್ತಾರೆ, ರಸೀದಿ ಅವ್ರ ಹತ್ರ ಮುಟ್ಟಾಡ್ರಿ ನೀವೆಲ್ಲ ಅಧಿಕಾರಿಗಳೇ. ನೋಡಿ ಇನ್ನೊಂದು ಇದೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ವಿಶಿಷ್ಟ ಚೇತನ ಇದಾರೆ ನಮ್ಮ ನಿಂಗರಾಜ್ ಅವರು ಆಯ್ತಾ. ಇವರು ಜಮೀನ್ ದುಡ್ಡು ತಗೊಂಡ್ರು, ಅದೆಷ್ಟೋ ಆಗ್ಲಿ ದುಡ್ಡು ಇವರ ತಂದೆ ತಾಯಿಗೆ ಬಂದಂತ ಜಮೀನ್ಗೆ ಇವರು ಹೋರಾಟ ಮಾಡ್ಬೇಕು. ಕಾರಣ ಏನು ಅಂತಂದ್ರೆ ಅಲ್ಲಿ ನೀವು ಕೊಟ್ಟಂತ ಒಂದು 2018ರಲ್ಲಿ ಕಾಲ್ ಮಾಡಿದಂತ ದಲಿತ ಸರ್ಕಾರಗಳು ಯಾವಿದೆಯೋ ಆ ಸರ್ಕಾರಗಳ ಪ್ರಕಾರವಾಗಿ ಬಂದಂತಹ ಒಂದು ದಾಖಲಾತಿ ಇಟ್ಕೊಂಡು ಅವ್ರ ನಿಂತ ನಂಗೆ ಲೀಸ್ಔಟ್ ಆಗಿದೆ, ಅದು ಅವ್ರ ದಾಖಲಾತಿ ಇಲ್ಲ, ಬಟ್ ಇವ್ರ ದಾಖಲಾತಿ ಇದೆ. ಹಾಗಾಗಿ ಇವರು ಕಾನೂನು ಹೋರಾಟ ಮಾಡ್ತಾರೆ. ಕಾನೂನು ಹೋರಾಟ ಮಾಡಕ್ಕೆ ಅಧಿಕಾರಿಗಳು ನಿಮ್ಮಂತ ಮುಟ್ಟಾಳ ಅಧಿಕಾರಿಗಳಿಗೆ ಇವತ್ತು ರೈತರು ನೋಡಿ ಯಾವ ಮಟ್ಟಿಗಾಗಿದೆ. ನೆಮ್ಮದಿಯಾಗಿ ಅವರು ಜೀವನ ಸಾಧಿಸಲಿಕ್ಕೆಲ್ಲ ಪಿಟಿ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಪಿಟಿ ಮಾಡ್ಕೊಂಡು ಅವರು ಬೆಂಗಳೂರಿನಲ್ಲಿ ಜೀವನ ಸಾಧಿಸ್ತಿದ್ದಾರೋ ಈ ವ್ಯಾಜ್ಯಕ್ಕೋಸ್ಕರ ಅವರು ಬೆಂಗಳೂರಿನ ಬಂದಿದ್ದಾರೆ ಭೂಮಿ ಪಡಿಬೇಕು ಅಂತ. ಇದು ಬೇಕಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಸಂಬಂಧಪಟ್ಟಂತ ಭೂ ಇಲಾಖೆಯ ಕೆಲವೊಂದು ಅಧಿಕಾರಿಗಳು ನಿಮ್ಗೆ ನೆಟ್ಟಿಗೆ ಕೆಲಸ ಮಾಡಿದ್ರೆ ಇಂಥ ರೈತರ ಮಕ್ಕಳು ಯಾಕೆ ವ್ಯಾಜ್ಯ ಮಾಡ್ಕೊಬೇಕು? ಯಾಕೆ ಈ ತರ ಗಲಭೆಗಳಾಗುತ್ತೆ? ಸಂಬಂಧಪಟ್ಟಂತ ಯಾರೆಲ್ಲ ತಾಲೂಕ್ ಆಫೀಸರ್ಗಳಿದ್ದೀರಾ, DC ಇದ್ದೀರಾ, ಕೇವಲ ಇದನ್ನು ಸುದ್ದಿ ಮಾಡ್ಬಿಡಲ್ಲ. ನಾನು ಯಾವತ್ತೂ ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ ನಿಮ್ಮ ಮಂತ್ರಿ ಮಹಾಶಯರಿಗೆ ಕಳಿಸ್ತೀನಿ ನಾನು ಇದನ್ನ. ಹಾಗಾಗಿ ಏನಿದೆ ಅವ್ರಿಗೆ ಅವ್ರು ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲ ದಾಖಲಾತಿ ಇದೆ. ನೀವೇನು ಲೀಸ್ಟ್ ಔಟ್ ಮಾಡಿದಿರಾ ಇಡೀ ತಾಲೂಕಲ್ಲಿ ಆಯ್ತಾ, ಅದೇ ಆಟಗಳು ಆಡ್ಕೊಂಡು ನೀವು ಇವತ್ತು ರೈತರ ಜಮೀನ ಕಬಳಿಕೆ ಮಾಡ್ಕೊಂಡ್ ಬರ್ತೀರಾ, ಉದ್ಯಮಿದಾರಗಳಿಗೆ ಕಬಳಿಕೆ ಮಾಡಕ್ ಬರ್ತೀರಾ. ನೀವು ನಾಚಿಕೆ ಆಗ್ಬೇಕು ನಿಮ್ಗೆ. ಈ ಕಾನೂನು ಹೋರಾಟಕ್ಕೆ ಜೊತೆಗೆ ನಾನು ಕೂಡ ನಿಂತ್ಕೋತೀನಿ. ಯಾರ ಹತ್ರ ದಾಖಲಾತಿ ಇದ್ರೆ ಅವ್ರ ಹತ್ರ ನಿಂತ್ಕೋತೀನಿ. ನಮಸ್ಕಾರ.